ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಗುರುವಿನ ಆಶೀರ್ವಾದ, ನೀವು ನಂಬಿದ ದೇವತೆಗಳ ಆಶೀರ್ವಾದ ನಿಮ್ಮನ್ನು ಸಂರಕ್ಷಿಸಲ್ಪಡ್ತಾ ಇದೆ. ಹಾಗೆ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಎಂದಿನಂತೆ ಈ ಎನರ್ಜಿಗೆ ನಿಮ್ಮ ಎನರ್ಜಿ ಕನೆಕ್ಟ್ ಆಗಬೇಕು ಅಂದರೆ ನೀವು ನಂಬಿದ ಗುರುವನ್ನು, ದೇವತೆಯನ್ನು ಮನದಲ್ಲಿ ಸ್ಮರಣೆ ಮಾಡಿಕೊಂಡು ಹಾಗೆ ದೀರ್ಘವಾದ ಉಸಿರನ್ನು ನಿಧಾನವಾಗಿ ಒಳಗೆ ತಗೊಳ್ತಾ ನಿಧಾನವಾಗಿ ಆ ಉಸಿರನ್ನು ಹೊರಗೆ ಹಾಕ್ತಾ ಇವತ್ತಿನ ಎನರ್ಜಿಗೆ ಕನೆಕ್ಟ್ ಆಗಿ. ಹಾಗೆ ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯ ಎನರ್ಜಿಯ ಪ್ರಕಾರ ನೀವು ಈ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ ಖಂಡಿತವಾಗಿ ಅದೇ ರೀತಿಯ ಒಂದು ಮಾರ್ಗದರ್ಶನ, ಅದೇ ರೀತಿಯ ಒಂದು ಬ್ಲೆಸ್ಸಿಂಗ್, ಅದೇ ರೀತಿಯ ಒಂದು ಗೈಡೆನ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಮೊದಲನೇದಾಗಿ ನಿಮಗೆ ಯಾವ ರೀತಿಯ ಒಂದು ಎನರ್ಜಿಯಲ್ಲಿ ಕನೆಕ್ಟ್ ಆಗ್ತದೆ ಈಗಿನ ನಿಮ್ಮ ಮನಸ್ಥಿತಿಗೆ ಅನ್ನೋದಾದರೆ, ಮೊದಲನೇದಾಗಿ ನೀವು ಭಗವಂತನ ಆಶೀರ್ವಾದ, ಗುರುವಿನ ಮಾರ್ಗದರ್ಶನದಲ್ಲಿ ಹಾಗೆ ನಿಮ್ಮ ತಂದೆ ತಾಯಿಯ ಆಶೀರ್ವಾದದಲ್ಲಿ ಇದ್ದೀರಾ. ಅದು ಎಷ್ಟು ಮುಖ್ಯವೋ ಅಷ್ಟೇ ನಿಮ್ಮ ಮನಸ್ಸನ್ನು ನೀವು ಹೇಗೆ ಹಿಡಿದಿಟ್ಕೊಳ್ತೀರಾ ಅನ್ನೋದು ಕೂಡ ನಿಮ್ಮ ಜೀವನವನ್ನು ನಿರ್ಧಾರ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತದೆ. ಮೊದಲನೇದಾಗಿ ಈ ಸಮಯದಲ್ಲಿ ಯಾವ ವಿಚಾರದಲ್ಲಿ ನೀವು ಒಂದು ಪರಿವರ್ತನೆ ಸಿಗಬೇಕು ಅಂತೇಳಿ ಕಾಯ್ತಾ ಇದ್ದೀರಲ್ಲ, ಅದು ತಕ್ಷಣ ಫಲ ಸಿಗುವ ಸಮಯ ಅಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಈ ಸಮಯ ಇದು ಕಾಯುವಿಕೆ, ಹಾಗೆ ಪರಿಶೀಲನೆ, ಹಾಗೆ ಸಹನೆಯ ಸಮಯ ಆಗಿದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗಾಗಿ ಅದು ನಿಮ್ಮ ಮದುವೆ ವಿಚಾರ ಆಗಿರ್ಬೋದು, ಇಲ್ಲ ಸಂತಾನದ ವಿಚಾರ ಆಗಿರ್ಬೋದು, ಹಾಗೆ ಒಂದು ನ್ಯಾಯದ ವಿಚಾರ ಆಗಿರ್ಬೋದು. ಇಲ್ಲಿ ಸ್ವಲ್ಪ ಕಾಯುವಿಕೆ, ಹಾಗೆ ಯಾಕಂದರೆ ಇಲ್ಲಿ ಪರಿಶೀಲನೆ ನಡೀತಾ ಇದೆ. ಹಾಗಾಗಿ ಸಹನೆಯ ಸಮಯ ಇದಾಗಿದೆ ಅನ್ನೋ ರೀತಿಲಿ ನಿಮಗೆ ಒಂದು ಮಾರ್ಗದರ್ಶನ ಗುರುವಿನಿಂದ ಸಿಗ್ತಾ ಇದೆ. ಅಂದರೆ ನೀವು ಬಿತ್ತಿದ ಬೀಜ ಈಗ ನೆಲದೊಳಗೆ ಬೆಳೀತಾ ಇದೆ. ಹೊರಗೆ ಕಾಣಿಸದೇ ಇದ್ದರೂ ಒಳಗೆ ದೊಡ್ಡ ಕೆಲಸ ನಡೆಯುತ್ತಿದೆ. ನಾನು ನಿಮ್ಮ ಸಮಯಕ್ಕೆ ಅನುಗುಣವಾಗಿ ನಿಮಗೆ ಆ ಫಲವನ್ನು ಕೊಡ್ತೀನಿ ಅನ್ನೋ ರೀತಿಲಿ ನೀವು ನಂಬಿದ ಗುರುಗಳು ಇಲ್ಲಿ ನಿಮಗೆ ಆಶೀರ್ವಾದವನ್ನು, ಅಂದರೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾರೆ. ಅದು ಅವರ ಕೃಪೆಯೊಂದಿಗೆ. ಹಾಗೆ ನೀವು ತುಂಬ ಶ್ರಮ ಪಟ್ಟಿದ್ದೀರಾ ಆ ವಿಚಾರದಲ್ಲಿ, ಆದರೆ ಫಲ ಇನ್ನೂ ಸಿಕ್ಕಿಲ್ಲ ಅಂತೇಳಿ ನಿಮಗೆ ಅನ್ನಿಸ್ತಾ ಇರ್ಬೋದು. ಆದರೆ ನಿಮ್ಮ ಪ್ರಯತ್ನ ವ್ಯರ್ಥವಾಗಲು ನಾನು ಬಿಡೋದಿಲ್ಲ, ಆದರೆ ಇನ್ನೂ ಸ್ವಲ್ಪ ಸಮಯ ಬೇಕು ಅನ್ನೋ ರೀತಿಲಿ ನಿಮಗೆ ಗುರುಗಳು ತಿಳಿಸ್ತಾ ಇದ್ದಾರೆ. ಅಂದರೆ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ನೀವು ನಿಮ್ಮ ದಾರಿಯನ್ನು ಸರಿ ಇದೆಯಾ ಅಂತೇಳಿ ನೋಡ್ಕೊಳ್ಳೋಕ್ಕೂ ಕೂಡ ಇದು ಸಮಯ ಆಗಿರುತ್ತೆ. ಹಾಗಾಗಿ ಇಲ್ಲಿ ಸ್ವಲ್ಪ ಅಂತರ ಕಾಡ್ತಾ ಇದೆ. ಹಾಗೆ ನೀವು ಆಯ್ಕೆ ಮಾಡ್ಕೊಂಡಿದ್ದ ವಿಚಾರ ಸರಿ ಇದೆಯಾ, ಇಲ್ಲ ಆಯ್ಕೆ ಮಾಡ್ಕೊಂಡಿದ್ದ ವ್ಯಕ್ತಿ ಸರಿ ಇದ್ದಾರಾ, ಇಲ್ಲ ನೀವು ಯಾವುದರಲ್ಲಿ ಮುಂದುವರಿಬೇಕು ಅಂತಿದ್ದೀರಲ್ಲ ಆ ವಿಚಾರದಲ್ಲಿ ಕೆಲವು ಸತ್ಯ ಮರೆಮಾಚಲ್ಪಟ್ಟಿದೆ, ಅದಕ್ಕೆ ಅದು ತಿಳಿಬೇಕು ಅನ್ನೋದಾಗಿರ್ಬೋದು. ಕೆಲವೊಂದು ವಿಚಾರಗಳು ನಿಮಗೆ ತಿಳಿಬೇಕು. ಹಾಗಾಗಿ ಕೂಡ ಇಲ್ಲಿ ಕೆಲವೊಂದು ಸಾರಿ ಅಡೆತಡೆ ಬರ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ನಿಮಗೆ ಕಾಣುತ್ತೆ, ಗುರುವಿಗೆ ಕಾಣಿಸ್ತಾ ಇದೆ. ಹಾಗಾಗಿ ಇಲ್ಲಿ ನೀವು ಬೇಕು ಅಂತ ಹಠ ಮಾಡ್ತಾ ಇದ್ದೀರಿ, ಅಲ್ಲಿಗೆ ಹೋಗಬೇಕು ಅಂತೇಳಿ ಬಯಸ್ತಾ ಇದ್ದೀರಾ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಅದು ಬರಬೇಕು ಅಂತೇಳಿ ಹಂಬಲಿಸ್ತಾ ಇದ್ದಾರೆ. ಅದು ವ್ಯಕ್ತಿ ಆಗಿರ್ಬೋದು, ಇನ್ಯಾವುದೇ ರೀತಿ ಒಂದು ವಿಚಾರ ಆಗಿರ್ಬೋದು, ಇಲ್ಲ ಒಂದು ವಸ್ತು ಆಗಿರ್ಬೋದು, ತರಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀರಾ. ಆದರೆ ಅಲ್ಲಿ ಅಡೆತಡೆ ಬರ್ತಾ ಇದೆ. ಅಂದರೆ ಇಲ್ಲಿ ನೀವು ಅದನ್ನು ಯಾವ ರೀತಿ ತಗೊಳ್ಬೇಕು ಅಂದರೆ, ಕಾರಣ ಇಲ್ಲದೆ ಇದು ಈ ರೀತಿ ಅಡೆತಡೆ ಆಗ್ತಾ ಇಲ್ಲ. ನಾನು ಏನಾದರೂ ಮಾಡೋದಕ್ಕಿಂತ ಮೊದಲು ನನ್ನ ಬಾಬಾರವರಿಗೆ, ಅಂದರೆ ನಾನು ನಂಬಿದ ಗುರುವಿಗೆ ಆ ವಿಚಾರವನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ ಅಂದರೆ ಖಂಡಿತ ಇದರಲ್ಲಿ ಅಡೆತಡೆ ಆಗ್ತಾ ಇರೋದಕ್ಕೂ ಕೂಡ ಒಂದು ಉದ್ದೇಶ ಇದೆ, ಕಾರಣ ಇದೆ. ಬಾಬಾರವರೇ ಅದನ್ನು ತಡೀತಾ ಇದ್ದಾರೆ, ನಾನು ನಂಬಿದ ದೈವಶಕ್ತಿ ಅದನ್ನು ತಡೀತಾ ಇದೆ ಅನ್ನೋ ರೀತಿಯಲ್ಲಿ ನೀವು ಸಂಯಮ, ತಾಳ್ಮೆಯಿಂದ ಸ್ವಲ್ಪ ಶಾಂತವಾಗಿದ್ದುಬಿಟ್ರೆ ಅದರಲ್ಲಿ ಕೆಲವೊಂದು ವಾಸ್ತವ ಸತ್ಯಗಳು ತಿಳಿತವೆ. ಹಾಗೆ ಅದರಿಂದ ನೀವು ಸರಿಯಾದ ನಿರ್ಧಾರಗಳನ್ನು ತಗೊಳ್ತೀರಾ. ಅನೇಕ ರೀತಿಯ ದೊಡ್ಡ ಅನಾಹುತದಿಂದ ಇಲ್ಲ ಒಂದು ಮೋಸದಿಂದ ನೀವು ಸಂರಕ್ಷಿಸಲ್ಪಡ್ತೀರಾ. ಹಾಗಾಗಿ ಇಲ್ಲಿ ಗುರುವು ನಿಮ್ಮನ್ನು ಅವರ ಶರಣದಲ್ಲಿ ತಗೊಂಡಿದ್ದಾರೆ. ಅಂದರೆ ಅವರು ಮೊದಲು ನಿಮಗೆ ಏನು ತೊಂದರೆ ಆಗಬಾರ್ದು ಆ ರೀತಿ ನಿಮ್ಮ ಸುತ್ತ ಒಂದು ಶುದ್ಧೀಕರಣ ಮಾಡ್ತಾರೆ. ಅದೇ ರೀತಿ ಇಲ್ಲಿ ನಡೀತಾ ಇದೆ. ಹಾಗಾಗಿ ಇಲ್ಲಿ ನೀವು ಅಂದ್ಕೊಂಡಿದ್ದು ತಕ್ಷಣವೇ ಆಗಲಿಲ್ಲ ಅಂತೇಳಿ ನಿಮಗೆ ಸ್ವಲ್ಪ ಬೇಸರವಿದೆ. ಯಾಕಂದರೆ ಅದನ್ನು ನೀವು ತುಂಬ ಇಷ್ಟಪಟ್ಟಿದ್ರಿ, ಅದಕ್ಕೋಸ್ಕರ ಇಲ್ಲಿ ನಿಮಗೆ ತುಂಬ ಬೇಸರ ಆಗ್ತಾಯಿದೆ. ಆದರೆ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ, ನೀವು ಅದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕು. ಅದು ನಿನಗೆ ಯೋಗ್ಯವಲ್ಲ, ಅದಕ್ಕೆ ಇಲ್ಲ ಅಂದರೆ ಅದು ಸಮಯ ಸರಿ ಇಲ್ಲದೆ ಇರ್ಬೋದು, ಇಲ್ಲ ನೀವು ಈ ಸಮಯದಲ್ಲಿ ಅದು ನಿಮಗೆ ಬಯಸಿದಾಗ ನೀವು ಬೇಕು ಅಂತ ಹೇಳಿ ಬಯಸ್ತಾ ಇದ್ದೀರಿ ಅಂದರೆ ಅದು ಬಂದಾಗ ಅದರಲ್ಲಿ ಏನಾದರೂ ಸಮಸ್ಯೆ ಎದುರಾಗ್ಬೋದು, ಇಲ್ಲ ಅದರಲ್ಲಿ ಏನಾದರೂ ಮೋಸ ಇರ್ಬೋದು, ಇಲ್ಲ ಅಂದರೆ ಅಲ್ಲಿ ಇನ್ನೊಂದು ರೀತಿಯಲ್ಲಿ ಸಂಕಷ್ಟ ಎದುರಾಗ್ಬೋದು. ಯಾಕಂದರೆ ಈ ಸಮಯ ಸರಿ ಇಲ್ಲ. ಅಲ್ಲಿ ನೀವು ಪ್ರತಿ ಒಂದು ವಿಚಾರದಲ್ಲೂ ಸ್ಪಂದಿಸಿದ್ರು, ಅದು ವ್ಯಕ್ತಿಗಾಗಿರ್ಬೋದು, ಒಂದು ವಿಚಾರಕ್ಕಾಗಿರ್ಬೋದು, ಸ್ಪಂದಿಸಿದರೆ ಆ ಸಮಯ ಸರಿ ಇಲ್ಲದೆ ಇರೋದ್ರಿಂದ ಅಲ್ಲಿ ನಿಮಗೆ ಅದರ ಪರಿಣಾಮ ಸರಿಯಾಗಿ ಸಿಗೋದಿಲ್ಲ, ರಿಸಲ್ಟ್ ಸರಿಯಾಗಿ ಬರ್ತಾ ಇರೋದಿಲ್ಲ. ಹಾಗಾಗಿ ಕೂಡ ಇಲ್ಲಿ ಅಂತರ ಇದೆ. ಅಂದರೆ ಹೇಳಬೇಕು ಅಂದರೆ ಇಲ್ಲಿ ಗಂಡ ಹೆಂಡತಿಯ ಒಂದು ವಿಚಾರದಲ್ಲಿ ಸ್ವಲ್ಪ ಅಂತರ ಆಗಿದೆ. ನೀವು ಒಂದು ಮಗು ಬೇಕು ಅಂತ ಬಯಸ್ತಾ ಇದ್ದೀರಾ, ಜೀವನ ಸುಗಮವಾಗಿ ಒಂದು ಒಳ್ಳೆ ರೀತಿಲಿ ಹೋಗಬೇಕು ಅಂತ ಬಯಸ್ತಾ ಇದ್ದೀರಾ. ಅದರಲ್ಲಿ ಅಂತರ ಅಂದರೆ ಅಲ್ಲಿ ಯಾರೋ ಮಧ್ಯಪ್ರವೇಶ ಮಾಡಿ ಏನೋ ತೊಂದರೆ ಕೊಡ್ತಾ ಇದ್ದಾರೆ ಅಂದರೆ ಅದನ್ನು ಕೂಡ ಒಂದು ಗುರುವಿನ ಯೋಜನೆ ಅನ್ನೋ ರೀತಿಲಿ ನೀವು ಸ್ವಲ್ಪ ಸಹನೆಯಿಂದ ಸಹಕರಿಸಬೇಕು. ಯಾಕಂದರೆ ಈ ಸಮಯ ಸರಿ ಇಲ್ಲ ಅಂಥೇಳಿ ಇಲ್ಲಿ ಬರ್ತಾ ಇದೆ.
ನೀವಿಬ್ಬರು ಒಂದಾಗೋದನ್ನು ಈ ಸಮಯದಲ್ಲಿ ಯಾರೋ ತಡೀತಾ ಇದ್ದಾರೆ ಅಂದರೆ ಅದೂ ಕೂಡ ಗುರುವಿನ ಯೋಜನೆ ಆಗಿದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ನಿಮ್ಮ ಶತ್ರುಗಳ ಮೂಲಕನಾದರೂ ನೀವು ಒಂದಾಗೋದನ್ನು ಇಲ್ಲಿ ಗುರುವೇ ಕಾರಣ ಇದ್ದು ತಡೀತಾ ಇದ್ದಾರೆ. ಯಾಕಂದರೆ ಈ ಸಮಯ ಸರಿಯಾಗಿಲ್ಲ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಇದರಿಂದ ಮುಂದೆ ನಿಮಗೆ ಸಮಸ್ಯೆ ಆಗ್ಬೋದು. ಹಾಗಾಗಿ ಅದೇ ರೀತಿ ಬರ್ತದೆ. ಹಾಗಾಗಿ ಗುರುವಿನ ಪಾದಗಳಲ್ಲಿ ವಿಶ್ವಾಸವಿಟ್ಟು ಶರಣಾಗಿ ಖಂಡಿತವಾಗಿ ಸ್ವಲ್ಪ ದಿನ ನೀವು ಸಹನೆಯಿಂದ ಕಾದರೆ ಅದ್ಭುತವಾದ ತಿರುವು, ಅಂದರೆ ಅದೇನೋ ಹೇಳ್ತಾರಲ್ಲ, ಕಾದಷ್ಟು ಆ ಹಣ್ಣಿನ ರುಚಿ ಹೆಚ್ಚಾಗುತ್ತೆ ಅನ್ನೋ ರೀತಿಯಲ್ಲಿ ನೀವು ಜೀವನದಲ್ಲಿ ಅದು ಒಂದು ಯಾವುದರಲ್ಲಿ ಅಡೆತಡೆ ಬರ್ತಿದೆ, ಅದು ವೈಯಕ್ತಿಕ ವಿಚಾರ ಆಗಿರ್ಬೋದು, ಇಲ್ಲ ಒಂದು ಕೆಲಸದ ಅಡೆತಡೆ ಆಗಿರ್ಬೋದು, ಇಲ್ಲ ಎಲ್ಲಿಗೋ ಹೋಗೋ ವಿಚಾರ ಆಗಿರ್ಬೋದು, ಏನು ತಗೊಳ್ಳೋ ವಿಚಾರ ಆಗಿರ್ಬೋದು, ಇದರಲ್ಲಿ ಸ್ವಲ್ಪ ಅಡೆತಡೆಗಳು ಎದುರಾಗ್ತಾ ಇದೆ, ಇಲ್ಲ ಯಾರೋ ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ಒಳ್ಳೆಯದು ಅಂತ ಹೇಳಿ ಅಂದ್ಕೊಳ್ಳಿ. ಅಂದರೆ ಅದು ಗುರುವಿನ ಯೋಜನೆ ಆಗಿದೆ. ಯಾಕಂದರೆ ನೀವು ಆ ವಿಚಾರವನ್ನು ಈಗಾಗಲೇ ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿದ್ದೀರಾ. ಅಂದರೆ ನನ್ನ ಗುರು ಇದನ್ನು ತಡೀತಾ ಇದ್ದಾರೆ ಅಂದರೆ ಏನೋ ಒಳ್ಳೆಯದಕ್ಕೆ ಅನ್ನೋ ರೀತಿಯಲ್ಲಿ ಅಂದ್ಕೊಳ್ಬೇಕು. ಅದಕ್ಕೆ ಇನ್ನೊಬ್ಬರನ್ನ ದೂಷಣೆ ಮಾಡೋ ಅವಶ್ಯಕತೆ ಇಲ್ಲ. ಅವರು ಒಬ್ಬ ಮನುಷ್ಯನ ಮೂಲಕವೇ ತಡಿಬೇಕಲ್ವ, ಅದಕ್ಕೆ ಅವರು ಕಾರಣಕ್ಕೆ ಒಬ್ಬರನ್ನ ಆರಿಸ್ಕೊಂಡಿದ್ದಾರೆ. ಹಾಗಾಗಿ ಅವರು ಆ ರೀತಿ ಮಾಡ್ತಾ ಇದ್ದಾರೆ ಅಂತೇಳಿ ನೀವು ಅಂದ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಈ ಸಮಯದಲ್ಲಿ ನಿಮ್ಮ ಸಂಬಂಧದಲ್ಲಿ ಸ್ವಲ್ಪ ದೂರ ಕಾದು ನೋಡುವ ಸ್ಥಿತಿ ಇದೆ. ಈ ಸಮಯದಲ್ಲಿ ಒಬ್ಬರ ಮೇಲೆ ಒಬ್ಬರು ಇನ್ವೆಸ್ಟ್ ಮಾಡಿದ್ದೀರಾ, ಆದರೆ ಫಲ ತಕ್ಷಣ ಕಾಣ್ತಾ ಇಲ್ಲ. ಈ ಸಂಬಂಧ ಬೆಳೆಯುತ್ತೆ, ಆದರೆ ಸಹನೆ ಬೇಕು. ಒತ್ತಡ ಹಾಕಬೇಡಿ, ಸಮಯ ಕೊಡಿ ಆ ಸಂಬಂಧಕ್ಕೆ, ಆ ಒಂದು ವಿಚಾರಕ್ಕೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗೆ ಇಲ್ಲಿ ಕರಿಯರ್ ವಿಚಾರಕ್ಕೆ ಬಂದರೆ ನೀವು ಬಹಳ ಶ್ರಮ ಪಡ್ತಾ ಇದ್ದೀರಾ, ನಂಬಿಕೆ ಇದೆ ನಿಮಗೆ, ಒಂದು ಪ್ರಮೋಷನ್ ಆಗುತ್ತೆ. ಹಾಗೆ ಮನಿ ಒಂದು ವಿಚಾರದಲ್ಲಿ ಅಂದರೆ ಹಣದ ವಿಚಾರದಲ್ಲಿ ಸ್ವಲ್ಪ ಅಡೆತಡೆ ಉಂಟಾಗ್ತಾ ಇದೆ ಆ ಜಾಗದಲ್ಲಿ ನಿಮಗೆ. ಆದರೆ ಸಂದೇಹ ಬೇಡ, ನಿಮ್ಮ ಶ್ರಮಕ್ಕೆ ಪ್ರತಿಫಲ ಖಂಡಿತ ಸಿಗುತ್ತೆ. ಅಂದರೆ ಆ ವ್ಯಕ್ತಿಯ ಮೇಲೆ ನೀವು ನಂಬಿಕೆ ಇಡೋದಕ್ಕಿಂತ ನೀವು ನಂಬಿದ ಗುರು ನಿಮಗೆ ಅಲ್ಲಿ ನ್ಯಾಯ ದೊರಕಿಸಿ ಕೊಡ್ತಾರೆ. ಆ ಒಂದು ಪ್ರಮೋಷನ್ ನಿಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಕನೆಕ್ಟ್ ಆಗ್ತದೆ. ನಿಮ್ಮ ಪರಿಶ್ರಮದ ಫಲ ಬರ್ತಾ ಇದೆ, ಆದರೆ ಸರಿಯಾದ ಸಮಯಕ್ಕೆ ಬರುತ್ತೆ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಿ, ಹಾಗೆ ಮ್ಯಾನಿಫೆಸ್ಟ್ ಮಾಡಿ, ನಂಬಿಕೆ ಕಳ್ಕೊಬೇಡಿ, ಹಾಗೆ ಸಂದೇಹಕ್ಕೆ ಒಳಪಡಿಸ್ಬೇಡಿ. ಆಗ ಇನ್ನೂ ಡಿಲೇ ಆಗ್ತಾ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಕೂಡ ವಿಚಾರ ಕನೆಕ್ಟ್ ಆಗ್ತದೆ. ಈ ಸಮಯದಲ್ಲಿ ನಿಮ್ಮ ಸ್ಕಿಲ್ಸ್ ಇನ್ನೂ ಹೆಚ್ಚಾಗಿ ಇಂಪ್ರೂವ್ ಮಾಡ್ಕೊಳ್ಳಿ. ಈ ಒಂದು ಸಮಯ ಹೇಗಿದೆ ಅಂದರೆ ಮನಸ್ಸಿನಲ್ಲಿ ಏನೋ ಒಂದು ರೀತಿಯಲ್ಲಿ ಸಂದೇಹ ಇದೆ, ನಾನು ಮಾಡ್ತಿರೋದು ಸರಿಯಾ ಅನ್ನೋ ರೀತಿಯಲ್ಲಿ ಕೆಲವರ ಎನರ್ಜಿ ಪ್ರಕಾರ. ಅತಿಯಾದ ಓವರ್ ಥಿಂಕಿಂಗ್ ಬೇಡ. ನೀವು ಅಂದುಕೊಂಡಿರುವ ವಿಚಾರ ತಡ ಆಗ್ತಾ ಇರೋದ್ರಿಂದ ನಿಮಗೆ ಒಂದು ನಿರಾಶೆ ಕಾಡಿ ಈ ರೀತಿಯಾಗಿ ಅತಿಯಾದ ಓವರ್ ಥಿಂಕಿಂಗ್ ವಿಚಾರಗಳು ನಿಮ್ಮ ಮನಸ್ಸಲ್ಲಿ ಬರ್ತಾ ಇದ್ದಾವೆ. ನೀವು ಗುರುವನ್ನು, ನೀವು ನಂಬಿದ ದೇವರನ್ನು ಧ್ಯಾನಿಸಿ, ಹಾಗೆ ಸ್ವಲ್ಪ ಯಾರಿಗಾದರೂ ಒಂದು ನಿಸ್ಸಹಾಯಕರಿಗೆ ಸೇವೆ ಮಾಡಿ, ಪ್ರಾಣಿ ಪಕ್ಷಿಗಳನ್ನು ಸ್ವಲ್ಪ ಪ್ರೀತಿಯ ಭಾವದಿಂದ ನೀವು ನೋಡಿದಾಗ ನೀವು ಹೀಲ್ ಆಗ್ತೀರಾ. ಹಾಗೆ ಪ್ರಕೃತಿಯ ಜೊತೆ ನೀವು ಸ್ವಲ್ಪ ಕನೆಕ್ಟ್ ಆಗಿ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗೆ ನೀವು ಇನ್ನೂ ಹೀಲ್ ಆಗಬೇಕು ಅಂದರೆ ಪಂಚಭೂತಗಳಲ್ಲಿ ಒಂದಾದ ಈ ಮಣ್ಣಿನ ಮೇಲೆ, ಭೂಮಿಯ ಮೇಲೆ ಚಪ್ಪಲಿಯನ್ನು ಹಾಕ್ಕೊಳ್ಳದೆ 1 ಅವರ್ ಸ್ವಲ್ಪ ವಾಕ್ ಥರ ಓಡಾಡೋ ಅಭ್ಯಾಸವನ್ನು ದಿನನಿತ್ಯ ಮಾಡ್ಕೊಳ್ಳಿ. ಅದು ದೇವಸ್ಥಾನಕ್ಕೆ ಹೋಗ್ತಿರೋ, ಇಲ್ಲ ಪಾರ್ಕಲ್ಲಿ ಓಡಾಡ್ತಿರೋ, ಈ ರೀತಿಯಾಗಿ ನೀವು ಒಂದು ಸಂಕಲ್ಪದ ರೀತಿಯಲ್ಲಿ 1 ಅವರ್ ಇಲ್ಲ ಒಂದು ಹಾಫ್ ಆನ್ ಅವರ್ ಆದರೂ ನೀವು ಚಪ್ಪಲಿ ಬಿಟ್ಟು ಅದೇ ರೀತಿ ಮಣ್ಣಲ್ಲಿ ನಡಿಬೇಕು ಬರಿಗಾಲಲ್ಲಿ. ಖಂಡಿತ ಆ ಭೂಮಿ ತಾಯಿ ನಿಮ್ಮನ್ನು ಹೀಲ್ ಮಾಡ್ತಾಳೆ. ಹಾಗೆ ಆ ಸಮಯದಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಾ ಇರಿ. ನಿಮ್ಮ ವಿಚಾರವನ್ನು ಓವರ್ ಥಿಂಕಿಂಗ್ ಆಗಿ ತಗೊಳ್ಬೇಡಿ. ಆ ಸಮಯದಲ್ಲಿ ಎಲ್ಲ ರೀತಿಯಲ್ಲಿ ದೈವಶಕ್ತಿಗಳಾಗಿರ್ಬೋದು, ಪಂಚಭೂತಗಳ ಶಕ್ತಿಗಳಾಗಿರ್ಬೋದು, ಹಾಗೆ ನೀವು ನಂಬಿದ ಗುರು ಶಕ್ತಿ, ಅವರೆಲ್ಲರೂ ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಮಾಡ್ತಾ ಇದ್ದಾರೆ. ಖಂಡಿತ ಒಳ್ಳೆಯದಾಗೇ ಆಗುತ್ತೆ ಅನ್ನೋ ರೀತಿಯಲ್ಲಿ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಓಡಾಡಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅಂದರೆ ಆ ಸಮಯದಲ್ಲಿ ನೀವು ಏನನ್ನು ಬೇಕು ಅಂತೇಳಿ ಬಯಸ್ತಿದ್ರು, ಏನೊಂದು ಯೋಜನೆ ಇದೆಯೋ ನಿಮ್ಮ ಮನಸ್ಸಲ್ಲಿ, ಅದರ ಬಗ್ಗೆ ಒಂದು ಚರ್ಚೆ ಮಾಡ್ತಾ ಇರಿ. ಖಂಡಿತವಾಗಿಯೂ ಆಗ ಅದಕ್ಕೆ ಒಳ್ಳೆಯ ಸೊಲ್ಯೂಷನ್ ಸಿಗುತ್ತೆ. ಇಲ್ಲಿ ಒಂದು ಹಳೆಯ ನೋವು ಅಂತ್ಯ ಕಾಣುತ್ತೆ. ಒಬ್ಬ ವ್ಯಕ್ತಿ ನಿಮ್ಮಿಂದ ದೂರ ಆಗ್ಬೋದು. ಹಾಗೆ ಇಲ್ಲಿ ನೀವು ಏನು ಬಯಸಿದ್ರಲ್ಲ ಆ ವಿಚಾರದಲ್ಲಿ ಸ್ವಲ್ಪ ನಿಮಗೆ ಚೇತರಿಕೆ ಕಾಣುತ್ತೆ. ನಿಮ್ಮ ಜೀವನದಲ್ಲಿ ಒಂದು ನೋವಿನ ಅಧ್ಯಾಯ ಸಂಪೂರ್ಣವಾಗಿ ಮುಕ್ತಾಯವಾಗ್ತದೆ. ಅವರು ದೂರ ಆಗ್ಬೋದು, ಇಲ್ಲ ಇನ್ಯಾವುದೋ ರೀತಿಯಲ್ಲಿ ಒಟ್ಟಾರೆಯಾಗಿ ಅವರು ನಿಮ್ಮ ಜೀವನದಿಂದ ದೂರ ಆಗ್ತಾರೆ. ದ್ರೋಹ, ನಿರಾಶೆ, ಮೋಸ ಇವೆಲ್ಲವೂ ನಿಮ್ಮನ್ನು ಮುರಿಯಲು ಬಂದರೂ ಕೂಡ ಈಗ ನೀವು ಹೊಸ ಬೆಳಕಿನ ದಾರಿಗೆ ಕಾಲಿಡ್ತಾ ಇದ್ದೀರಾ. ಅವೆಲ್ಲದರ ಮಧ್ಯೆನೇ ನಿಮ್ಮ ಜೀವನಕ್ಕೆ ಒಂದು ಪರಿವರ್ತನೆ ಸಿಗ್ತಾ ಇದೆ. ಒಂದು ಗೆಲುವು ನಿಮ್ಮನ್ನು ಹತ್ತಿರಕ್ಕೆ ಬಂದು ಆಕರ್ಷಣೆ ಮಾಡ್ತಾ ಇದೆ. ಹಾಗೆ ನೀವು ತುಂಬ ನೋವನ್ನು ಅನುಭವಿಸಿದ್ದೀರಾ, ಆದರೆ ಈಗ ದೇವರು ಹೇಳ್ತಿದ್ದಾರೆ, ಇನ್ನು ಮುಂದೆ ನೀನು ಬಲಿಷ್ಠ, ಸಮರ್ಥ. ಈ ನೋವು ನಿನ್ನನ್ನು ಮುರಿಯಲಿಲ್ಲ, ಬದಲಾಗಿ ನಿನ್ನ ಆತ್ಮವನ್ನು ಜಾಗೃತಗೊಳಿಸಿದೆ ಕಂದ. ಮುಂದೆ ಸಾಕು, ನಿನ್ನ ಜೊತೆ ಪ್ರತಿ ಕ್ಷಣ ನಾನಿದ್ದೀನಿ. ನಿನ್ನ ಕುಟುಂಬವನ್ನು, ನಿನ್ನನ್ನು ಹಂತ ಹಂತವಾಗಿ ಮಾರ್ಗದರ್ಶನ ಮಾಡ್ತಾ ಇದ್ದೀನಿ, ರಕ್ಷಿಸ್ತಾ ಇದ್ದೀನಿ, ನಿನ್ನ ನಂಬಿಕೆಗೆ ಅನುಸಾರವಾಗಿ ಅನ್ನೋ ರೀತಿಯಲ್ಲಿ ಮೆಸೇಜ್ ಬರ್ತಾ ಇದೆ. ಈ ಸಮಯದಲ್ಲಿ ನಿಮ್ಮ ಕುಟುಂಬದಲ್ಲಿ ಸಂತೋಷ, ಒಗ್ಗಟ್ಟು ಎರಡೂ ಕೂಡ ಕಾಣಿಸ್ತಾ ಇದೆ. ಹಣಕಾಸಿನ ಸ್ಥಿರತೆ ಮತ್ತು ದೀರ್ಘಕಾಲದ ಸುರಕ್ಷತೆ ಕೂಡ ಇಲ್ಲಿ ಕನೆಕ್ಟ್ ಆಗ್ತದೆ. ಮದುವೆ, ಮನೆ, ಸಂಸಾರ ಇವೆಲ್ಲದರಲ್ಲಿ ಬೆಳವಣಿಗೆ ತುಂಬ ಉತ್ತಮವಾಗಿ ಕಾಣ್ತಾ ಇದೆ. ಹಾಗೆ ಇಲ್ಲಿ ದೈವಿಕ ಸಂದೇಶ ಯಾವ ರೀತಿ ಬರ್ತಾ ಇದೆ ಅಂದರೆ ನಿಮ್ಮ ಜೀವನದಲ್ಲಿ ಈಗ ಸಂಪೂರ್ಣತೆ ಬರ್ತಾ ಇದೆ. ನೀವು ಬೇಡಿಕೊಂಡಿದ್ದ ಸ್ಥಿರತೆ ಅದು ಈಗ ನಿಮ್ಮದೇ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ಬಹಳ ವರ್ಷಗಳಿಂದ ನೀವು ಒಂದು ಸಂಕಲ್ಪ ಮಾಡಿದರೆ ಅದು ಈಡೇರಬೇಕು ಅಂತೇಳಿ, ಖಂಡಿತವಾಗಿಯೂ ಅದು ಈಡೇರುವ ಸಮಯ ಇದೇ ಆಗಿದೆ. ಅಂದರೆ ಇನ್ನು 3 ತಿಂಗಳಲ್ಲಿ ಅದು ಸಂಪೂರ್ಣವಾಗಿ ಈಡೇರುತ್ತೆ.
ಅಂದರೆ ಯಾವ ಮನೆಯನ್ನು ಕಟ್ಟಿಸ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ರು ಅಲ್ಲಿ ಸ್ವಲ್ಪ ಅಡೆತಡೆ ಆಗಿತ್ತು, ಆ ಅಡೆತಡೆ ನಿವಾರಣೆಯಾಗಿ ಅದು ಪೂರ್ಣಗೊಳ್ಳುತ್ತೆ, ನಿಮ್ಮ ಕನಸು ನನಸಾಗುತ್ತೆ. ಆದರೂ ಕೂಡ ಒಂದು ಬೇಸರ ನಿಮ್ಮ ಮನದಲ್ಲಿ ಇರುತ್ತೆ. ಅಂದರೆ ಅಲ್ಲಿ ಏನಾದರೂ ನಿಮಗೆ ಸ್ವಲ್ಪ ಒಂದು ಆಘಾತಕಾರಿಯಾದ ಒಂದು ವಿಚಾರ ಎದುರಾಗಿತ್ತು, ಆ ಸಮಯವನ್ನು ನೀವು ನೆನಪು ಮಾಡ್ಕೊಳ್ತೀರ. ಆದರೆ ಖಂಡಿತ ಅದೊಂದು ಮ್ಯಾನಿಫೆಸ್ಟ್ ಆಗ್ತಾಯಿದೆ, ಅಂದರೆ ನಡೆಯುತ್ತೆ. ಹಾಗೆ ಒಂದು ವಿಚಾರ ನಿಮಗೆ ಕೆಲವೊಂದು ಮುನ್ಸೂಚನೆ ಸಿಕ್ಕಿದರೂ ಕೂಡ ನೀವು ಆ ವಿಚಾರದಲ್ಲಿ ಮುಂದುವರೆದ್ರಿ, ಅಲ್ಲಿ ನಿಮಗೆ ಸ್ವಲ್ಪ ಮೋಸ ಆಯಿತು, ಸ್ವಲ್ಪ ಲಾಸ್ ಆಯಿತು ಅನ್ನೋ ರೀತಿಯಲ್ಲಿ ಕೂಡ ಕನೆಕ್ಟ್ ಆಗ್ತದೆ ಎನರ್ಜಿ. ಅದು ನಿಮ್ಮದೇ ಆದ ತಪ್ಪು. ಅಂದರೆ ಅಲ್ಲಿ ಬೇಡ ಅಂತ ಹೇಳಿದ ಮೇಲೂ ನೀವು ಮುಂದುವರೆದಿದ್ದೀರಾ ಅಂದರೆ ಅಲ್ಲಿ ಏನೇ ಆದರೂ ಅದರ ಒಂದು ಫಲವನ್ನು ನೀವು ಅನುಭವಿಸಲೇಬೇಕು, ಅದು ನೇರವಾಗಿ ಕೂಡ. ಆದರೂ ಕೂಡ ಗುರುವು ನಿಮ್ಮನ್ನು ಕೈ ಬಿಟ್ಟಿಲ್ಲ, ಮಾರ್ಗದರ್ಶನ ಮಾಡ್ತಾರೆ, ಮತ್ತೊಂದು ದಾರಿಯನ್ನು ತೆರೆದುಕೊಡ್ತಾ ಇದ್ದಾರೆ. ಶಾಂತವಾಗಿರಿ, ಸ್ವಲ್ಪ ಸಂಯಮದಿಂದ ವರ್ತಿಸಿ, ಕಳ್ಕೊಂಡಿದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಚಿಂತೆ ಚಿತೆಯನ್ನು ಏರಿಸುವ ಸಿದ್ಧತೆ ನಡೆಸುತ್ತೆ. ಅದೇ ನೀವು ಚಿಂತನೆ ಮಾಡಿಬಿಟ್ರೆ ಆಗದ್ದೆಲ್ಲ ಒಳ್ಳೆಯದೇ ಅನ್ನೋ ರೀತಿಯಲ್ಲಿ ಚಿಂತನೆ ಮಾಡಿಬಿಟ್ರೆ ಆ ಗುರು ನಿಮಗೆ ಮತ್ತೊಂದು ಅವಕಾಶವನ್ನು ಒಂದು ಪರಿಪೂರ್ಣತೆಯೊಂದಿಗೆ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಬರ್ತದೆ. ಯಾಕಂದರೆ ನೀವು ಅಷ್ಟರ ಮಟ್ಟಿಗೆ ಕುಗ್ಬಿಟ್ಟಿದ್ದೀರಾ. ನಿಮ್ಮ ಮನೆಯಲ್ಲಿ ನಿಮ್ಮವರೇ ಆದ ಒಂದು ಸಂಬಂಧಿಕರು ನಿಮಗೆ ಯಾವ ರೀತಿ ಒಂದು ನೋವು ಕೊಟ್ಟಿದ್ದಾರಲ್ಲ, ಅದು ವ್ಯರ್ಥ ಆಗಿಲ್ಲ, ಅದು ನಿಮ್ಮನ್ನು ಸಿದ್ಧಪಡಿಸಿದೆ. ಒಂದು ಹೊಸ ಅವಕಾಶವನ್ನು ಕಂಡುಕೊಳ್ಳಲು, ನಿಮ್ಮನ್ನು ಸಮರ್ಥರನ್ನಾಗಿಸಲು, ನೀವು ಏನೋ ಒಂದು ಒಳ್ಳೆಯದನ್ನು ಪಡ್ಕೊಳ್ಬೇಕು ಅಂತ ಇದ್ರಲ್ಲ ಅದನ್ನು ಕಂಡುಕೊಳ್ಳುವ ದಾರಿಯನ್ನು ಆ ನೋವು ತೆರೀತಾ ಇದೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಶಾಶ್ವತ ಸಂತೋಷ, ಕುಟುಂಬದ ಆಶೀರ್ವಾದ ಮತ್ತು ಆರ್ಥಿಕ ಸಮೃದ್ಧಿ ಬರ್ತಾ ಇದೆ. ನೀವು ಹಳೆಯ ಅಧ್ಯಾಯವನ್ನು ಈಗ ಮುಚ್ಚಬೇಕಾಗಿದೆ, ಹೊಸ ಜೀವನದ ಬಾಗಿಲು ತಾನಾಗಿಯೇ ನಿಮ್ಮ ಪಾಲಿಗೆ ತೆರೆದಿದೆ. ಅಂಥ ಅವಕಾಶ ನಿಮಗೆ ಎದುರಾಗಿದೆ. ಯಾರೋ ಸಹಾಯ ಮಾಡ್ತಾ ಇದ್ದಾರೆ, ಇದು ಸೋಲ್ ಎನರ್ಜಿ. ಅಂದರೆ ಒಂದು ಒಳ್ಳೆಯ ಆತ್ಮ ನಿಮಗೆ ಸಹಾಯ ಮಾಡಲು ಮುಂದಾಗಿದೆ. ಆ ಸಹಾಯವನ್ನು ನೀವು ಸ್ವೀಕರಿಸಿ, ಆ ಮುಂದಿನ ವಿಚಾರವನ್ನು ಆ ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಅದರ ಭಾರ ಅವರೇ ತಗೊಳ್ತಾರೆ. ಕೆಲವರ ಎನರ್ಜಿಯ ಪ್ರಕಾರ ನೀವೀಗ ಒಂದು ಮುಖ್ಯ ನಿರ್ಧಾರದ ಮುಂದೆ ನಿಂತಿದ್ದೀರಾ. ಹೃದಯ ಏನು ಹೇಳ್ತಾ ಇದೆ, ಮನಸ್ಸು ಅದಕ್ಕೆ ವಿರೋಧವಾಗಿರಬಹುದು. ನೀವು ಸತ್ಯವನ್ನು ನೋಡದೆ ತಪ್ಪಿಸಿಕೊಳ್ಳಲು ಪ್ರಯತ್ನಿಸ್ತಾ ಇದ್ದೀರಾ ಎಂಬ ಸೂಚನೆ ಕಾಣಿಸ್ತಾ ಇದೆ. ಕಣ್ಣು ಮುಚ್ಚಿಕೊಳ್ತಾರೆ, ಸಮಸ್ಯೆ ಹೋಗೋದಿಲ್ಲ. ಸತ್ಯವನ್ನು ಸ್ವೀಕರಿಸಿದಾಗ ಮಾತ್ರ ನಿಮಗೆ ಆ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ದಾರಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗೆ ಕೆಲಸ, ಹಣ, ಸಂಬಂಧ ಎಲ್ಲವನ್ನು ಒಂದೇ ಸಮಯದಲ್ಲಿ ಬ್ಯಾಲೆನ್ಸ್ ಮಾಡ್ತಿದ್ದೀರಾ. ಕೆಲವೊಮ್ಮೆ ಒತ್ತಡ ಜಾಸ್ತಿ ಆಗ್ಬೋದು, ಆದರೆ ನೀವು ಹೊಂದಿಕೊಳ್ಳುವ ಶಕ್ತಿಯನ್ನು ಹೊಂದಿದ್ದೀರಾ. ನೀವು ಬಹಳಷ್ಟು ಹೊಣೆಗಾರಿಕೆಗಳನ್ನು ಹೊತ್ಕೊಂಡಿದ್ದೀರಾ, ಆದರೆ ಇನ್ನೂ ಅದನ್ನು ಸಮತೋಲನ ಮಾಡೋ ಶಕ್ತಿಯನ್ನು ಹೊಂದಿಲ್ಲ. ಆದರೆ ಖಂಡಿತ ಆ ಸಮತೋಲನದ ಬ್ಯಾಲೆನ್ಸ್ ನೀವು ಕಂಡುಕೊಳ್ಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ. ನೀವೆಷ್ಟೇ ಗೊಂದಲದಲ್ಲಿದ್ದರೂ, ಎಷ್ಟೇ ಸಮಸ್ಯೆಗಳು ನಿಮ್ಮನ್ನು ಆವರಿಸಿದರೂ ಕೂಡ ನಿಮ್ಮ ಜೀವನದ ಸಮತೋಲನವನ್ನು ನೀವು ಕಂಡುಕೊಳ್ಳಲು ಸಮರ್ಥರಿದ್ದೀರಾ. ಆದರೆ ನೀವು ಎಲ್ಲೋ ಒಂದು ರೀತಿಲಿ ಅದು ಆಗೋದಿಲ್ಲ ಅನ್ನೋ ರೀತಿಲಿ ನಿಮಗೆ ಹೇಳ್ಕೊಳ್ತಾ ಇದ್ದೀರಾ. ಆ ರೀತಿ ಹೇಳ್ಕೊಳ್ಬಾರ್ದು. ನನ್ನಿಂದ ಆಗತ್ತೆ ಅನ್ನೋ ರೀತಿಯಲ್ಲಿ ನೀವು ಹೇಳ್ಕೊಂಡಾಗ ಖಂಡಿತ ಈ ಒಂದು ಬಲವಾದ ನಿರ್ಧಾರದ ಹೆಜ್ಜೆಯ ಜೊತೆಗೆ ಗುರುವಿನ ಹೆಜ್ಜೆ ಸೇರಿಕೊಳ್ಳುತ್ತೆ. ಯಾವಾಗ ನೀವು ದುರ್ಬಲತೆಗೆ ಜಾರ್ತಿರೋ ಪ್ರತಿಯೊಂದು ವಿಚಾರದಲ್ಲೂ, ಆಗ ಭಗವಂತನ ಆಶೀರ್ವಾದ ನಿಮ್ಮ ಜೊತೆಗಿದ್ರೂ ನಿಮಗೆ ಸಹಾಯ ಮಾಡೋದಿಲ್ಲ. ಅದೇ ನನ್ನ ಜೊತೆ ನನ್ನ ಗುರುವಿದ್ದಾರೆ, ನಾನು ತೀರ್ಮಾನ ತೊಗೊಳ್ತೀನಿ, ಖಂಡಿತ ಇದು ನನ್ನಿಂದ ಸಾಧ್ಯ ಅಂತೇಳಿ ನೀವು ಒಂದು ಹೆಜ್ಜೆ ಇಟ್ಟರೆ ಅವರು 100 ಹೆಜ್ಜೆ ಮುಂದೆ ಬರ್ತಾರೆ ನಿಮ್ಮ ಜೊತೆಗೆ, ನಿಮಗೆ ಸಹಾಯ ಮಾಡಲಿಕ್ಕೆ ಅನ್ನೋ ರೀತಿಲಿ ಕನೆಕ್ಟ್ ಆಗ್ತದೆ. ಹಾಗಾಗಿ ಯಾವ ವಿಚಾರದಲ್ಲಿ ಮನಸ್ಸನ್ನು ನೋವು ಪಡಿಸ್ಕೊಂಡು ಅದು ನನ್ನಿಂದ ಆಗೋದಿಲ್ಲ, ನಂಗೆ ತುಂಬ ಮೋಸ ಆಗಿಬಿಟ್ಟಿದೆ, ಅದರಿಂದ ಹೊರಗೆ ಬರೋಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅಂದ್ಕೊಳ್ತಾ ಇದ್ದೀರೋ, ಇಲ್ಲ ನನ್ನಿಂದ ಅದು ಸಾಧ್ಯನೇ ಇಲ್ಲ, ನಾನೇನೋ ಅಂದ್ಕೊಂಡೆ ಅದು ಆಗಲಿಲ್ಲ ಅನ್ನೋ ರೀತಿಲಿ ಯಾವ ವಿಚಾರದಲ್ಲಿ ಸೋಲು ಒಪ್ಕೊಳ್ತಾ ಇದ್ದೀರೋ ಆ ಎಲ್ಲ ವಿಚಾರವನ್ನು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಮತ್ತೊಮ್ಮೆ ಧೈರ್ಯದಿಂದ, ಆತ್ಮವಿಶ್ವಾಸದಿಂದ ಆ ವಿಚಾರದಲ್ಲಿ ಮುಂದುವರಿರಿ. ಗೆಲುವು ನಿಮ್ಮದಾಗತ್ತೆ. ಸೋಲು ಆಗ್ಬೋದು, ಹಾಗಂತ ಅದೇ ಅಂತ್ಯ ಅಲ್ಲ. ಗೆಲುವು ಅದರ ಹಿಂದೆ ಇರುತ್ತೆ. ಆ ಸೋಲು ನಿಮಗೆ ಕೆಲವು ಪಾಠಗಳನ್ನು, ಹಾಗೆ ಆ ಸೋಲು ಗೆಲುವಿನ ಒಂದು ವಿಶೇಷತೆಯನ್ನು ಇನ್ನೂ ಹೆಚ್ಚಿಸಲಿಕ್ಕೆ ಬಂದಿರುತ್ತೆ ಅಷ್ಟೇ ಅನ್ನೋ ರೀತಿಯಲ್ಲಿ ಕೂಡ ವಿಚಾರ ಕಾಣಿಸ್ತಾ ಇದೆ. ಹಾಗಾಗಿ ನಿರ್ಧಾರ ತೆಗೆದುಕೊಳ್ಳಲು ಭಯಪಡಬೇಡಿ. ಒಂದು ಸ್ಪಷ್ಟ ನಿರ್ಧಾರ ನಿಮ್ಮ ಜೀವನವನ್ನು ಸರಿಯಾದ ದಾರಿಗೆ ತರುತ್ತೆ. ಇಲ್ಲಿ ಕೆಲವರು ಒಂದು ನಿರಾಶೆ, ಇಲ್ಲ ಒಂದು ಜೀವನದಲ್ಲಿ ಅದೇ ಪದೇ ಪದೇ ಕಷ್ಟಗಳು ಎದುರಾಗ್ತಾ ಇರೋದನ್ನು ನೋಡಿ ನೋಡಿ ಒಂದು ತಪ್ಪು ದಾರಿಯ ಕಡೆ ಹೋಗಬೇಕು ಅಂದರೆ ಹೋಗಿದ್ದೀರಾ ಆಗಲೇ, ಅದರಿಂದ ತುಂಬ ನೋವನ್ನು ಅನುಭವಿಸ್ಬಿಟ್ಟಿದ್ದೀರಾ. 3 ತಿಂಗಳಲ್ಲಿ ನಿಮಗೆ ನರಕ ಏನು ಅಂತ ಹೇಳಿ ಅದರ ಅನುಭವವನ್ನು ಪಡ್ಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಕೂಡ ಕನೆಕ್ಟ್ ಆಗ್ತದೆ ಎನರ್ಜಿ. ಅದರಿಂದ ಹೊರಗೆ ಬರಬೇಕು ಅಂತೇಳಿ ಬಯಸ್ತಾ ಇದ್ದಾರೆ. ಯಾಕಂದರೆ ನೀವು ನಿಮಗೆ ಹೇಳ್ಕೊಳ್ತಾ ಇದ್ದೀರಾ, ನಾನು ಮೊದಲೇ ತುಂಬ ಚೆನ್ನಾಗಿದ್ದೆ, ಎಲ್ಲೋ ಒಂದು ರೀತಿಯಲ್ಲಿ ಹೊಸದೊಂದನ್ನು ಕಂಡು ನನ್ನ ನಿರಾಶೆಗಳೆಲ್ಲವೂ ಇಲ್ಲಿ ಒಂದು ರೀತಿಯಲ್ಲಿ ಬದಲಾಗ್ತವೆ ಅನ್ನೋ ರೀತಿಯಲ್ಲಿ ನಾನು ಆಸೆ ಪಟ್ಟು ಅದರಲ್ಲಿ ಮುಂದುವರೆದೆ. ಆದರೆ ಅಲ್ಲಿ ನಾನು ಹಿಂದೆ ಇದ್ದಕ್ಕಿಂತ ಶಾಂತಿನೇ ಇರಲಿಲ್ಲ. ಆ ರೀತಿ ಒಂದು ಅಶಾಂತಿಗೆ ನನ್ನನ್ನು ನಾನು ದೂಕ್ಬಿಟ್ನಲ್ಲ ಅನ್ನೋ ರೀತಿಲಿ ವ್ಯಥೆ ಪಡ್ತಾ ಇದ್ದೀರಾ. ವ್ಯಥೆ ಪಡಬೇಡಿ. ತಪ್ಪಾಗೋದು ಸಹಜ, ಇಲ್ಲ ಅಂತಲ್ಲ, ಆ ತಪ್ಪನ್ನೇ ಇಟ್ಕೊಂಡು ಹೋಗೋದು ತಪ್ಪಾಗತ್ತೆ. ಹಾಗಾಗಿ ಕೆಲವೊಂದು ಸರಿ ಸಣ್ಣ ಪುಟ್ಟ ತಪ್ಪುಗಳು ಆಗ್ಬಿಡ್ತವೆ. ಕೆಲವೊಂದು ಸರಿ ಜೀವನದ ನಿರಾಸೆ, ಒಂದು ನೋವುಗಳು ಕೂಡ ತಪ್ಪು ದಾರಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ಬಿಡ್ತವೆ. ಆ ರೀತಿ ನಿಮ್ಮಿಂದ ಆಗ್ಬಿಟ್ಟಿದೆ. ಹಾಗಾಗಿ ಆದರೆ ನೀವೀಗ ಆ ಪಶ್ಚಾತ್ತಾಪ ಪಟ್ಟು ಅದರಿಂದ ಹಿಂದೆ ಬರಬೇಕು ಅನ್ನೋ ರೀತಿಲಿ ಬಯಸ್ತಾ ಇದ್ದೀರಲ್ಲ, ಈಗ ನಿಮಗೆ ಒಂದು ಒಳ್ಳೆಯ ಅವಕಾಶ ಖಂಡಿತ ಸಿಗುತ್ತೆ. ತಪ್ಪು ಮಾಡೋದು ಸಹಜ, ಹಾಗಂತ ಅದರಲ್ಲೇ ಮುಂದುವರಿಯೋದು ತುಂಬ ತಪ್ಪಾಗುತ್ತೆ. ಅದೇ ನೀವು ಪಶ್ಚಾತ್ತಾಪ ಪಟ್ಟು ಹಿಂತಿರುಗಿ ಬಂದು ಸರಿಯಾದ ದಾರಿಯನ್ನು ಆಯ್ಕೆ ಮಾಡಿಕೊಂಡ್ರೆ ಖಂಡಿತವಾಗಿ ಆ ತಪ್ಪು ಸಂಪೂರ್ಣವಾಗಿ ಕ್ಷಮಿಸಲ್ಪಡುತ್ತೆ.
ಕೆಲವೊಂದು ಸಾರಿ ಈ ತಪ್ಪುಗಳು ಯಾಕೆ ಆಗ್ತವೆ ಅಂದರೆ ನೀವು ಸರಿಯಾದ ನಿರ್ಧಾರಗಳನ್ನು ಸರಿಯಾದ ಸಮಯದಲ್ಲಿ ತಗೊಳ್ಳೋಕ್ಕೆ, ಅಂದರೆ ಏನೋ ಒಂದು ರೀತಿಯಲ್ಲಿ ತಪ್ಪು ಎದುರಿಗೆ ನಿಂತಾಗ ಇಲ್ಲ ತಪ್ಪಾದಾಗಲೂ ಕೂಡ ಒಂದು ರೀತಿಯಲ್ಲಿ ಅದನ್ನು ಸರಿಪಡಿಸ್ಕೊಂಡು ಸರಿಯಾದ ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ಸಮರ್ಥರ ಅರ್ಹರ ಅನ್ನೋ ರೀತಿಯಲ್ಲಿ ಪರೀಕ್ಷೆ ಮಾಡುತ್ತೆ. ಆ ಪರೀಕ್ಷೆಯಿಂದ ಏನಾಗುತ್ತೆ ಅಂದರೆ ನಿಮಗೆ ಏನೋ ಒಂದು ವಿಶೇಷವಾದದ್ದನ್ನು ಕೊಡಬೇಕು ಅಂತೇಳಿ ಈ ಬ್ರಹ್ಮಾಂಡದ ಶಕ್ತಿಗಳಾಗಿರ್ಬೋದು, ನೀವು ನಂಬಿದ ದೇವತೆಗಳಾಗಿರ್ಬೋದು, ಗುರುವಾಗಿರ್ಬೋದು ಬಯಸ್ತಾ ಇರ್ತಾರೆ. ಹಾಗಾಗಿ ಇಲ್ಲೊಂದು ಸಣ್ಣ ಪರೀಕ್ಷೆ ನಡೆದಿರುತ್ತೆ. ಅಂದರೆ ಸರಿ ತಪ್ಪನ್ನು ಗುರುತಿಸ್ತೀರಾ, ತಪ್ಪಾದರೂ ಕೂಡ ಅದರಿಂದ ಹಿಂಸರಿಯುವಂಥ ಒಂದು ಸಮರ್ಥತೆ ನಿಮ್ಮಲ್ಲಿದೆ, ತಪ್ಪು ಅಂತ ಹೇಳೋದನ್ನು ಬಿಟ್ಟು ಹಿಂದೆ ಬರ್ತೀರಾ, ಆ ರೀತಿಯ ಒಂದು ಕೆಪಾಸಿಟಿ ನಿಮ್ಮಲ್ಲಿದೆ ಅನ್ನೋದನ್ನು ಪರೀಕ್ಷೆ ನಡೆಸಲಾಗುತ್ತೆ. ಹಾಗಾಗಿ ಇಲ್ಲಿ ಅದೇ ಪರೀಕ್ಷೆಯಲ್ಲಿ ನೀವೀಗ ಹಿಂದೆ ಸರಿದಿದ್ದೀರಾ ತಪ್ಪದು ಅಂತ ಹೇಳಿ, ಖಂಡಿತ ಈಗ ಆ ತಪ್ಪು ಪಾಪವಾಗಿಲ್ಲ, ಶಾಪವೂ ಆಗಿಲ್ಲ, ಅದು ಒಂದು ಕೇವಲ ಬದಲಾವಣೆಯ ಒಂದು ಪರೀಕ್ಷೆ ಆಗಿತ್ತು ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ. ಈಗ ನೀವು ಪಶ್ಚಾತ್ತಾಪ ಪಟ್ಟು ಹಿಂದೆ ಬಂದಿದ್ದೀರಾ ಅಂದರೆ ಖಂಡಿತ ಗುರು ಕ್ಷಮಿಸಿದರೆ, ನೀವು ನಂಬಿದ ಕೆಲಸ ಹಾಗೆ ಆಗತ್ತೆ. ಆದ್ದರಿಂದ ಹೊರಗೆ ಬಂದಿದ್ದೀರಾ ಅಂದರೆ ಮತ್ತೊಂದು ವಿಭಿನ್ನವಾದ ಪರಿವರ್ತನೆ ಸಿಗುತ್ತೆ. ನೀವು ಅಂದ್ಕೊಳ್ತೀರಾ ಮುಂದೆ, ಅಯ್ಯೋ ನಾನು ಇಷ್ಟು ದೊಡ್ಡ ತಪ್ಪು ಮಾಡಿದೆ, ಆದರೂ ಕೂಡ ಭಗವಂತ ಒಂದೇ ಒಂದು ಪಶ್ಚಾತ್ತಾಪ ಪಟ್ಟದ್ದಕ್ಕೆ ನನ್ನನ್ನು ಕ್ಷಮಿಸಿ ನನಗೆ ಉತ್ತಮವಾದ ಜೀವನ ಕೊಟ್ಟರು ಅನ್ನೋ ರೀತಿಯಲ್ಲಿ ನೀವೇ ನಿಮಗೆ ಹೇಳ್ಕೊಳ್ತೀರಾ. ಯಾಕಂದರೆ ಇದು ಸಿಕ್ಕಿದ್ದು ನಿಮ್ಮ ಒಂದು ಒಳ್ಳೆಯ ಉದ್ದೇಶದ ಒಂದು ತೀರ್ಮಾನದಿಂದ ಇದೇ ಪರೀಕ್ಷೆ ನಡೆದಿತ್ತು. ಆ ಪರೀಕ್ಷೆಯಲ್ಲಿ ನೀವೀಗ ಉತ್ತೀರ್ಣರಾಗಿದ್ದೀರಾ, ಅಂದರೆ ಸ್ವಲ್ಪ ಎಡವಿದರೂ ಕೂಡ ಸರಿಯಾದ ದಾರಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ. ಈ ಸಮಯ ಹೇಗೆ ಶುರುವಾಗಿದೆ ಅಂದರೆ ನಿಮ್ಮ ಜೀವನದಲ್ಲಿ ಹಳೆಯ ಗೊಂದಲಗಳನ್ನು ಕ್ಲೀನ್ ಮಾಡಿಕೊಂಡು ಮತ್ತೆ ಹೊಸ ಒಂದು ಸಮರ್ಥತೆಯನ್ನು ತಂದುಕೊಂಡು ನೀವು ಜೀವನದಲ್ಲಿ ಮುಂದೆ ಸಾಗ್ತೀರಾ. ಅಂಥ ಸಮಯ ಈಗ ನಿಮ್ಮ ಜೀವನದಲ್ಲಿ ಶುರುವಾಗಿದೆ. ಮೊದಲಾರ್ಧದಲ್ಲಿ ಸ್ವಲ್ಪ ಏರುಪೇರು ಕಾಣ್ಬೋದು, ಆದರೆ ಮಧ್ಯದಿಂದ ಹಣದ ಪ್ರವಾಹ ನಿಧಾನವಾಗಿ ಹೆಚ್ಚಾಗ್ತಾ ಹೋಗುತ್ತೆ. ಹಳೆಯ ಸಾಲಗಳು ಕ್ಲಿಯರ್ ಆಗೋ ಅವಕಾಶಗಳು ತುಂಬ ಹೆಚ್ಚಾಗಿ ಕಾಣಿಸ್ತದೆ. ಅದು ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ಬೋದು, ಇಲ್ಲ ಅನಿರೀಕ್ಷೆ ಯಾವುದೋ ಒಂದು ಹಣ ಒಂದು ಕಡೆ ಬ್ಲಾಕ್ ಆಗಿ ನಿಂತಿತ್ತು, ಆ ಹಣ ಅನಿರೀಕ್ಷಿತವಾಗಿ ಬರೋ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಅಂದರೆ ಯಾರಿಗೂ ಹಣ ಕೊಟ್ಟಿದ್ರಿ ಅಂದರೆ ಅದು ಕೂಡ ಮರಳಿ ಬರುವ ಸಾಧ್ಯತೆ ಹೆಚ್ಚಾಗ್ತದೆ. ಅವರ ತಪ್ಪಿನ ಅರಿವಾಗಿ ಅವರು ಆ ಹಣವನ್ನು ಮರಳಿ ತಂದುಕೊಡ್ಬೋದು. ಇದಕ್ಕೆ ನಿಮ್ಮ ಮ್ಯಾನಿಫೆಸ್ಟ್ ಕೂಡ ಕಾರಣ ಆಗಿರುತ್ತೆ. ಅಂದರೆ ನೀವು ಒಂದು ಪ್ರಾರ್ಥನೆಯನ್ನು ಮಾಡಿದರೆ ದೃಢ ಸಂಕಲ್ಪದಿಂದ ಆ ಪ್ರಾರ್ಥನೆ ಫಲಿಸುತ್ತೆ. ಗಲಿಬಿಲಿ ಇದ್ದ ಕೆಲವು ಸಂಬಂಧಗಳು ಕ್ಲಿಯರ್ ಆಗ್ತವೆ. ಸತ್ಯವಾದ ಸಂಬಂಧ, ಸತ್ಯವಾದ ವಿಚಾರ ಮಾತ್ರ ನಿಮ್ಮ ಜೊತೆ ಉಳಿಯುತ್ತೆ. ಹಾಗೆ ಕೆಲವರ ಎನರ್ಜಿ ಪ್ರಕಾರ ಮದುವೆ ಅಥವಾ ಹೊಸ ಸಂಬಂಧದ ಯೋಗ ಹೆಚ್ಚಾಗಿ ಕಾಣಿಸ್ತಾ ಇದೆ. ಹಾಗೆ ಹೃದಯಕ್ಕೆ ಶಾಂತಿ ಸಿಗುತ್ತೆ, ಹಾಗೆ ಆರೋಗ್ಯ ಸುಧಾರಿಸುತ್ತೆ. ಅಂದರೆ ಹೃದಯ ಸಂಬಂಧಿತ ಯಾವ ಕಾಯಿಲೆ ನಿಮ್ಮನ್ನು ಆವರಿಸಿತ್ತೋ ಅದರಿಂದ ನಿಮಗೆ ರಿಲೀಫ್ ಸಿಗುತ್ತೆ. ಅನೇಕ ರೀತಿಯ ಸಮಸ್ಯೆಗಳಿಂದ, ಗೊಂದಲದಿಂದ, ಅನಾರೋಗ್ಯದ ಸಮಸ್ಯೆಯಿಂದ ನೀವು ಚೇತರಿಸ್ಕೊಂಡಿದ್ದೀರಾ. ಇದಕ್ಕೆ ಗುರು ಕಾರಣರಾಗಿದ್ದಾರೆ. ನೀವು ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ಇದ್ದೀರಲ್ಲ, ಅದು ಕೂಡ ಕಾರಣವಾಗಿದೆ. ಹಾಗಾಗಿ ನೀವೀಗ ಇನ್ನೂ ಆಧ್ಯಾತ್ಮಿಕತೆಯಲ್ಲಿ ಹೆಚ್ಚಾದ ಒಂದು ನಂಬಿಕೆಯನ್ನು ಹೊಂದುತ್ತೀರಾ. ಹಾಗೆ ಧ್ಯಾನ, ಪೂಜೆ, ವ್ರತ, ಹಾಗೆ ಸೇವೆ, ದಾನ, ಧರ್ಮ ಈ ರೀತಿಯ ವಿಚಾರಗಳನ್ನು ನಿಮ್ಮ ಮನದಲ್ಲಿ ಹಾಗೆ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀರಾ. ಎಷ್ಟಾಗುತ್ತೋ ಅಷ್ಟು ಒಳ್ಳೆಯದನ್ನೇ ಮಾಡ್ತಾ ಹೋಗ್ತೀರಾ. ಹಾಗಾಗಿ ನಿಮ್ಮ ಒಳಗಿನ ಶಕ್ತಿ ಕೂಡ ಎಚ್ಚರವಾಗ್ತಾ ಹೋಗುತ್ತೆ. ಅಂದರೆ ನಿಮ್ಗದು ಸಪೋರ್ಟ್ ಮಾಡ್ತಾ ಹೋಗುತ್ತೆ. ನಿಮಗೆ ಅನ್ಯಾಯ ಆಗಿತ್ತಲ್ಲ ಆ ವಿಚಾರದಲ್ಲಿ ಈಗ ಫಲ ಸಿಗುತ್ತೆ. ಅವರು ಯಾರು ಅನ್ಯಾಯ ಮಾಡಿದ್ರಲ್ಲ ಅವರ ಜೀವನದಲ್ಲಿ ಅವರು ಬ್ಯಾಲೆನ್ಸ್ ಕಳ್ಕೊಳ್ತಾರೆ. ಅವರ ತಪ್ಪಿನ ಅರಿವು ಅವರಿಗಾಗತ್ತೆ. ಹಾಗಾಗಿ ಅವ್ರು ಹಿಂದೆನೂ ಸರಿಬೋದು, ಇಲ್ಲ ಅಂದರೆ ಆ ವಿಚಾರನ ಕೂಡ ಕೈ ಬಿಡ್ಬೋದು, ಇಲ್ಲ ತಪ್ಪಾಯಿತು ಅಂತೇಳಿ ಕ್ಷಮೆಯನ್ನು ಯಾಚಿಸಿ ಆ ಒಂದು ತೀರ್ಮಾನಕ್ಕೂ ಕೂಡ ಬರ್ಬೋದು ಅನ್ನೋ ರೀತಿಯಲ್ಲಿ ಬಲವಾಗಿ ಕಾಣಿಸ್ತಾ ಇದೆ. ಇದಕ್ಕೆ ಕಾರಣ ನಿಮ್ಮ ಒಂದು ಮ್ಯಾನಿಫೆಸ್ಟ್, ಅಂದರೆ ನಿಮ್ಮ ಶುದ್ಧವಾದ ಭಾವ. ಹಾಗೆ ಅದು ನಿಮ್ಮದಾಗಿತ್ತು, ನಿಮಗೆ ಸಿಗಲೇಬೇಕಾಗಿತ್ತು. ಆದರೆ ತುಂಬ ಕಾಡಾಟ ಯಾಕಾಗಿತ್ತು ಅಂದರೆ ನೀವು ಕೂಡ ಪಾಠ ಕಲಿಬೇಕಾಗಿತ್ತು. ಹಾಗೆ ಕೆಲವು ಕರ್ಮಗಳು ನಿಮ್ಮನ್ನು ಕಾಡ್ತಾ ಇದ್ವು. ಯಾಕಂದರೆ ಅದು ನಿಮ್ಮದೇ ಆದ ಕರ್ಮಗಳಾಗಿದ್ವು, ಅವು ಕೆಟ್ಟ ಕರ್ಮಗಳಾಗಿದ್ವು, ಪ್ರಾರಬ್ಧ ಕರ್ಮಗಳಾಗಿದ್ವು, ಅವುಗಳನ್ನು ಕಳ್ಕೊಳ್ಳೇಬೇಕಾಗಿತ್ತು. ಹಾಗಾಗಿ ನಿಮಗೂ ಕೂಡ ಕೆಲವು ಪಾಠಗಳನ್ನು ಇಲ್ಲಿ ಕಲಿಸ್ಬೇಕಾಗಿತ್ತು. ಹಾಗಾಗಿ ಅಲ್ಲಿ ಇಷ್ಟೊಂದು ದೊಡ್ಡ ಗ್ಯಾಪ್ ಆಗಿತ್ತು. ಈಗ ನೀವು ಅದನ್ನು ಅರ್ಥ ಮಾಡ್ಕೊಂಡಿದ್ದೀರ. ತುಂಬ ಸುಸ್ತಾಗ್ಬಿಟ್ಟಿದೆ ನಿಮಗೆ ಜೀವನದಲ್ಲಿ. ನನಗೆ ಈ ನ್ಯಾಯ ಸಿಕ್ಕರೆ ಸಾಕು, ನಾನು ಒಳ್ಳೆ ರೀತಿಯಲ್ಲಿ ಬದುಕ್ತೀನಿ, ಸರಳವಾಗಿ ಆದರೂ ಪರವಾಗಿಲ್ಲ, ನೆಮ್ಮದಿ ಬೇಕು ನನಗೆ ಅಂತೇಳಿ ಈಗ ಬಯಸ್ತಾ ಇದ್ರೆ ಖಂಡಿತವಾಗಿ ಈ ಇಂಥ ಸೋಲು ನಿಮಗೆ ಏನು ಸೋತಿದ್ರಲ್ಲ, ನನಗೆ ಜೀವನದಲ್ಲಿ ನೆಮ್ಮದಿ ಬೇಕು ಅನ್ನೋ ರೀತಿಯಲ್ಲಿ ಸೋತಿದ್ರಲ್ಲ, ಈ ಸೋಲು ನಿಮಗೆ ಗೆಲುವು ತಂದುಕೊಡ್ತದೆ. ಅದೇ ನಂಬಿಕೆಯೊಂದಿಗೆ ಮತ್ತೆ ನೀವು ನೆಮ್ಮದಿಯನ್ನು ಪಡ್ಕೊಳ್ತೀರಾ. ಆ ನ್ಯಾಯ ನಿಮ್ಮ ಪರವಾಗುತ್ತೆ. ಅವರಾಗಿ ಬಂದದನ್ನು ಒಪ್ಪಿಸ್ಬೋದು, ಇಲ್ಲ ಸ್ವಲ್ಪ ಹಣ ಕೊಟ್ಬಿಡಿ ನಾನು ಹಿಂದೆ ಸರಿತೀನಿ ಅಂತಲೂ ಕೂಡ ಹೇಳ್ಬೋದು ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತದೆ. ಕೆಲವು ಸೂಚನೆಗಳ ಮೂಲಕ ಕರ್ಮದ ಫಲ ಸ್ಪಷ್ಟವಾಗಿ ನಿಮಗೆ ಕಾಣಿಸುತ್ತೆ. ಹಳೆಯ ಕೆಲವು ನೋವಿನ ವಿಚಾರಗಳನ್ನು ಬಿಡಿಸ್ಕೊಂಡು ಹೊಸ ಬದುಕನ್ನು ಶುರು ಮಾಡ್ತಾ ಇದ್ದೀರಾ. ಆತ್ಮವಿಶ್ವಾಸ ಹೆಚ್ಚಾಗಿರಲಿ, ಜೀವನದಲ್ಲಿ ಸ್ಪಷ್ಟ ದಾರಿ ಸಿಗುತ್ತೆ. ಹಾಗೆ ನಿಮ್ಮ ಜೀವನದಲ್ಲಿ ಈಗ ಯಾರು ಬಂದಿದ್ದಾರಲ್ಲ ಅವರು ಸ್ವಲ್ಪ ನಿಮಗೆ ಏರಿಳಿತ ಅಂತೇಳಿ ಅನ್ನಿಸ್ಬೋದು, ಅಂದರೆ ಗೊಂದಲ ಮೂಡಿಸ್ಬೋದು, ಇಲ್ಲ ಸರಿಯಾದ ಆಯ್ಕೆನ ಇವರು ಅಂತೇಳಿ ನಿಮ್ಗೆ ಅನ್ನಿಸ್ಬೋದು. ಕೆಲವೊಂದು ಸಾರಿ ಅವರ ವ್ಯತಿರಿಕ್ತ ವರ್ತನೆಗಳನ್ನು ಕಂಡ್ರೆ, ಆದರೆ ಅವರು ಹೊರಗಡೆ ಆ ಥರ ಕಾಣಿಸ್ತಾ ಇದ್ದಾರೆ, ಒಳಗಡೆ ನಿಮಗೋಸ್ಕರ ಅವರಲ್ಲಿ ಒಂದು ಬೆಲೆ, ಗೌರವ, ಕಾಳಜಿ ಇದೆ. ಆದರೆ ಸ್ವಲ್ಪ ಸಮಯ ತಗೊಳುತ್ತೆ. ಯಾಕಂದರೆ ಭಿನ್ನ ಭಿನ್ನ ಗುಣಗಳನ್ನು ಹೊಂದಿದರೆ ಭಿನ್ನ ಭಿನ್ನ ದಾರಿಗಳೇ ಆಗಿದೆ ನಿಮ್ಮಿಬ್ಬರದು. ಹಾಗಾಗಿ ಇಲ್ಲಿ ಸ್ವಲ್ಪ ನೀವಿಬ್ಬರು
ಹೊಂದಾಣಿಕೆ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಖಂಡಿತ ನೀವು ಸಂಯಮದಿಂದ ವರ್ತಿಸಿದರೆ ಅದು ಸಾಧ್ಯ ಆಗುತ್ತೆ. ಅಸಂಭವ ಅನ್ನೋದು ಯಾವುದೂ ಇಲ್ಲ. ಅಂದರೆ ಅವ್ರು ಆ ರೀತಿ ಇದ್ದಾರೆ ಅಂದರೆ ನೀವು ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋದು ಬೇಡ. ಸ್ವಲ್ಪ ಸಂಯಮದಿಂದ ತಾಳ್ಮೆಯಿಂದ ನೀವಿದ್ದರೆ ಖಂಡಿತವಾಗಿಯೂ ಅವರಿಗೆ ತಮ್ಮ ತಪ್ಪಿನ ಅರಿವಾಗುತ್ತೆ. ನಾನು ಏನು ಮಾಡ್ತಾಯಿದ್ದೀನಿ ಅಂತೇಳಿ ಅವ್ರಿಗೆ ಗೊತ್ತಾಗುತ್ತೆ. ಆಗ ಅವರು ಸುಧಾರಿಸ್ಕೊಳ್ತಾರೆ. ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಗೊಂದಲ ಇದ್ದರೂ ಕೂಡ ನೀವು ನಂಬಿದ ದೇವರು, ನೀವು ನಂಬಿದ ಗುರುಗಳು ನಿಮ್ಮನ್ನು ಸರಿಯಾದ ದಾರಿಗೆ ಕರೆದೊಯ್ತಾ ಇದ್ದಾರೆ. ನೀವು ಕಳೆದುಕೊಂಡದ್ದು ನಿಮ್ಮನ್ನು ಇನ್ನೂ ಬಲಿಷ್ಠ ಮಾಡಿದೆ. ಅದು ನಿಮಗೆ ಮೊದಲು ನೋವು ಕೊಡ್ತು, ಕಳೆದುಕೊಂಡಿದ್ದಾಗಿರ್ಬೋದು, ನಿಮ್ಮನ್ನು ಬಿಟ್ಟು ಹೋಗಿರೋ ವಿಚಾರ ಆಗಿರ್ಬೋದು. ಆದರೆ ಈಗ ನಿಮಗೆ ನೀವು ಬಲಿಷ್ಠವರಾಗಿರೋ ರೀತಿಯಲ್ಲಿ ಕಾಣಿಸ್ತಾ ಇದ್ದೀರಾ. ಅವರಿದ್ದಾಗಲೇ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಮಾನಸಿಕ ದೈಹಿಕ ಹಿಂಸೆ ಹೆಚ್ಚಾಗಿತ್ತು. ಆದರೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಮೋಹ, ಪ್ರೀತಿ ಈ ಒಂದು ವಿಚಾರಗಳಲ್ಲಿ ನೀವು ಅಂಟ್ಕೊಂಡ್ಬಿಟ್ಟಿದ್ರಿ. ಹಾಗಾಗಿ ಅವ್ರು ನನ್ನ ಜೊತೆ ಇರಲಿ ಅಂತೇಳಿ ಬಯಸಿದ್ರಿ. ಆದರೆ ಆ ಒಂದು ಅನ್ಯಾಯ ನಿಮ್ಮ ಜೊತೆ ನಡೀತಾ ಇತ್ತು, ಅದನ್ನು ಸಹಿಸ್ಕೊಂಡಿದ್ರಿ ಅನಿವಾರ್ಯವಾಗಿ. ಆದರೆ ಇಲ್ಲಿ ನಿಮ್ಮ ಪ್ರಾರ್ಥನೆಗಾಗಿರ್ಬೋದು, ಇಲ್ಲ ಗುರುವು ನಿಮ್ಮ ಜೊತೆಗೆ ಇರೋದ್ರಿಂದ ಆಗಿರ್ಬೋದು, ಅಂತಹ ಒಂದು ವಿಚಾರವನ್ನು ದೂರ ಮಾಡಿದರೆ, ಆ ವ್ಯಕ್ತಿಯಿಂದ ದೂರ ಮಾಡಿದರೆ ಈಗ ಮೊದಲಿಗೆ ನಿಮಗೆ ತುಂಬ ನೋವಾಗ್ಬಿಡ್ತು. ಯಾಕಂದರೆ ನೀವು ಅಷ್ಟೊಂದು ಅಂಟ್ಕೊಂಡ್ಬಿಟ್ಟಿದ್ರಿ. ಒಂದು ಏನೋ ಹೇಳ್ತಾರಲ್ಲ, ಆ ಮೋಸದ ಪ್ರೀತಿಗೆ ಬಲಿಯಾಗಿಬಿಟ್ಟಿದ್ರಿ. ಆದರೆ ಈಗ ಅವರಾಗಿ ಬಿಟ್ಟು ಹೋದರು. ಅದರಿಂದ ನಿಮಗೇನಾಗಿದೆ, ಈಗ ನಿಮಗೆ ನೀವೇ ಹೇಳ್ಕೊಳ್ತಾ ಇದ್ದೀರಾ ನಾನು ಗಟ್ಟಿ ಆಗಬೇಕು ಅನ್ನೋ ರೀತಿಲಿ ಈಗ ಅಂದ್ಕೊಂಡು ನೀವು ಮುಂದುವರಿತಿದ್ದೀರಾ. ಇದರಿಂದ ನಿಮ್ಮ ಜೀವನಕ್ಕೆ ಒಂದು ನ್ಯಾಯ ಸಿಕ್ಕಿದೆ. ನಿಮಗೆ ನೀವು ನ್ಯಾಯ ಕೊಡಿಸ್ಕೊಂಡಿದ್ದೀರಾ ಅನ್ನೋ ರೀತಿಲಿ ಈಗ ನಿಮಗೆ ಒಂದು ಅನುಭವ ಆಗ್ತಾ ಇದೆ. ಸ್ವಲ್ಪ ಗೊಂದಲ ಆಗ್ಬೋದು, ಇಲ್ಲ ಸುತ್ತಮುತ್ತ ಇರೋರು ಏನು ಅಂದ್ಕೊಳ್ತಾರೆ ಅನ್ನೋ ರೀತಿಲಿ ನೀವು ಫೀಲ್ ಮಾಡ್ಬೋದು. ಕ್ರಮೇಣ ಎಲ್ಲವೂ ಒಂದು ಸ್ಥಿರತೆಯನ್ನು ಪಡ್ಕೊಳ್ಳುತ್ತೆ. ಯಾವುದೂ ಕೂಡ ಇಲ್ಲಿ ಶಾಶ್ವತವಾಗಿ ನಿಲ್ಲೋದಿಲ್ಲ. ಯಾವ ವಿಚಾರನೂ ಕೂಡ ನಿಲ್ಲೋದಿಲ್ಲ. ಅವರವರ ಸಮಸ್ಯೆಗಳಿಗೂ ಅವರವರು ಬಲಿಯಾದಷ್ಟು ನಿಮ್ಮ ಒಂದು ವಿಚಾರ ಸ್ಪಷ್ಟವಾಗ್ತಾ ಹೋಗುತ್ತೆ. ಹಾಗೆ ನೀವು ಒಂದು ಹೊಸ ಉದ್ಯೋಗವನ್ನು ಪ್ರಾರಂಭ ಮಾಡ್ತೀರಾ. ಇದು ನಿಮ್ಮ ಆತ್ಮದ ಉದ್ದೇಶ ಆಗಿತ್ತು. ಎಲ್ಲಿಯವರೆಗೂ ಅವರಲ್ಲಿ ನೀವು ಅನಿವಾರ್ಯವಾಗಿ ಅವರ ನೋವು, ಅವ್ರು ಕೊಡೋ ನೋವಾಗಿರ್ಬೋದು, ಅವರು ನಿಮ್ಮನ್ನು ಎಷ್ಟು ಹಿಂಸೆ ಮಾಡ್ತಾರಲ್ಲ ಅದನ್ನೆಲ್ಲ ಸಹಿಸ್ಕೊಂಡಿದ್ರಿ. ಆದರೆ ಇದರಿಂದ ನೀವೀಗ ಹೊರಗೆ ಬಂದಿದ್ದೀರಾ. ಅವರಾಗಿ ನಿಮ್ಮನ್ನು ಬಿಟ್ಟು ಹೋಗಿದ್ರೆ ಈಗ ನೀವು ನಿಮ್ಮ ಜೀವನದಲ್ಲಿ ಹೊಸದೊಂದು ದಾರಿಯನ್ನು ಕಂಡುಕೊಂಡಿದ್ದೀರಾ. ಆ ದಾರಿ ನಿಮ್ಮ ಜೀವನದಲ್ಲಿ ನಿಮ್ಮ ಆತ್ಮದ ಉದ್ದೇಶ ಏನಿತ್ತಲ್ಲ ಅದನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ಇದು ಅತ್ಯುತ್ತಮವಾದ ದಾರಿಯಾಗಿ ನಿಮ್ಮ ಜೀವನದಲ್ಲಿ ತುಂಬಾ ನಿಮಗೆ ಸಂತೋಷ, ನೆಮ್ಮದಿಯನ್ನು ಕೊಡುತ್ತೆ. ಖಂಡಿತ ಕೊಡುತ್ತೆ. ಯಾಕಂದರೆ ನೀವೀಗ ಗುರುವಿನ ಶರಣದಲ್ಲಿದ್ದೀರಾ. ನೀವು ತುಂಬ ಸಾಹಸಿಗಳು, ಯಾವುದಕ್ಕೂ ಭಯ ಪಡೋದಿಲ್ಲ. ಅಂದರೆ ನೇರವಾಗಿ ಮಾತನಾಡುವ ಸ್ವಭಾವವನ್ನು ಹೊಂದಿದ್ದೀರಾ. ಮನಸ್ಸಿನಲ್ಲಿ ಏನಿದೆ ಅದನ್ನೇ ಹೇಳಿಬಿಡ್ತೀರಾ. ತ್ವರಿತ ನಿರ್ಧಾರ ತೆಗೆದುಕೊಳ್ಳುವವರು ನೀವು. ಅಂದರೆ ಏನಾಗುತ್ತೆ ಮುಂದೆ ಅನ್ನೋದಕ್ಕಿಂತ ಈಗ ಹೇಳಿಬಿಡೋಣ, ಮುಂದೆ ಏನಾದರೂ ಆಗಲಿ ಅನ್ನೋ ರೀತಿಲಿ ಹೇಳುವಂಥ ಸ್ವಭಾವ ನಿಮ್ಮದು. ಕೆಲವೊಮ್ಮೆ ಕೋಪ ಜಾಸ್ತಿ ಇದೆ, ಆದರೆ ಅದೇ ಕ್ಷಣ ಹೋಗಿಬಿಡುತ್ತೆ ಅದು. ಅಂದರೆ ನೀವು ಕಾಮ್ ಆಗ್ತೀರಾ, ಹಾಗೆ ಸರಿಯಾದ ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ನೀವು ಮುಂದೆ ಹೋಗ್ತೀರಾ. ನೀವು ಯಾರೆದುರಿಗೂ ತಲೆ ಬಾಗಲಿಕ್ಕೆ ಇಷ್ಟಪಡೋದಿಲ್ಲ. ನಿಮ್ಮ ಮನಸ್ಸಿಗೆ ಮಾತ್ರ ಆ ಸತ್ಯ ಗೊತ್ತಿರುತ್ತೆ. ಕೆಲವೊಂದು ಸಾರಿ ಅದನ್ನು ಅವರ ಆ್ಯಟಿಟ್ಯೂಡ್ ಅಂದ್ಕೊಳ್ಬೋದು, ಅಹಂಕಾರ ಅಂದ್ಕೊಳ್ಬೋದು. ಆದರೆ ಅದು ನಿಮ್ಮದೇ ಆದ ಒಂದು ಸ್ವಭಾವ ಆಗಿದೆ. ಹಾಗಾಗಿ ಇಲ್ಲಿ ನೀವು ಯಾವುದಕ್ಕೂ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಎಲ್ಲದನ್ನೂ ಎಲ್ಲರಿಗೂ ಒಪ್ಪಿಸೇ ಜೀವನ ಮಾಡಬೇಕು ಅಂತ ಏನಿಲ್ಲ. ನಿಮ್ಮ ಒಂದು ನಡವಳಿಕೆಯನ್ನು ಕೂಡ ನೀವು ಗಮನದಲ್ಲಿಟ್ಕೊಂಡು ಸಾಗಬೇಕಾಗತ್ತೆ ಅಲ್ವಾ. ನೀವು ಸ್ವತಃ ಮಾಡುವ ಕೆಲಸಗಳಲ್ಲಿ ಯಶಸ್ಸು ನಿಮಗೆ ಜಾಸ್ತಿ ಆಗುತ್ತೆ. ಅಂದರೆ ನೀವೇ ಏನಾದರೂ ನಿಮ್ಮದೇ ಆದ ಒಂದು ರೀತಿಯಲ್ಲಿ ಒಂದು ಕೆಲಸವನ್ನು ಶುರು ಮಾಡಿ ಅದು ನಿಮಗೆ ಬೆಳವಣಿಗೆಗೆ ಕಾರಣವಾಗುತ್ತೆ. ಈಗ ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ಅದ್ರ ಜೊತೆಗೆ ಮುಂದುವರಿಬೇಕು ಅಂತ ಏನಿಲ್ಲ. ಅದನ್ನೇ ಒಪ್ಕೊಂಡು ಜೀವನ ಮಾಡಬೇಕು ಇಡೀ ಜೀವನ ಅಂತ ಏನಿಲ್ಲ. ಅದ್ರ ಜೊತೆಗೆ ನೀವು ಏನಾದರೂ ನಿಮಗೆ ಇಷ್ಟವಾದ ಕೆಲಸ, ಅದು ಬಾಲ್ಯದಲ್ಲಿ ನೀವು ಕಂಡ ಕನಸಿನ ಕೆಲಸ ಆಗಿರ್ಬೋದು, ಇಲ್ಲ ಹೀಗೆ ಮಾಡೋಣ ಅಂತೇಳಿ ನಿಮ್ಗೆ ಯಾರಾದರೂ ಸಜೆಸ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ವೈಯಕ್ತಿಕ ಸಂಬಂಧದಲ್ಲಿ ನಿಮ್ಮವರು ಅನ್ನೋದಾದರೆ ಆ ವಿಚಾರದಲ್ಲಿ ನೀವು ಒಮ್ಮೆ ಮುಂದುವರೆದು ನೋಡಿ. ಬೆಳವಣಿಗೆ ತುಂಬ ಹೆಚ್ಚಾಗಿ ಕಾಣಿಸ್ತಾ ಇರೋದ್ರಿಂದ ಅಂದರೆ ನಿಮ್ಮ ಮನಸ್ಸಿನ ಉದ್ದೇಶ ಈಡೇರಬಹುದು. ನೀವೊಂದು ವ್ಯಾಪಾರದಲ್ಲಿ ಮುಂದುವರಿಬೋದು. ನೀವೇನು ಅಂದ್ಕೊಂಡಿದ್ದೀರ ಅದನ್ನು ಸೈಡ್ ಬಿಸ್ನೆಸ್ ಆಗಿ ತೊಗೊಳ್ಳಿ. ಕೆಲಸ ಮಾಡ್ತಾ ಇರಿ ಮೊದಲಿಗೆ. ನಂತರ ನೀವು ಅದರಲ್ಲಿ ತುಂಬ ಪ್ರಗತಿಯನ್ನು ಪಡ್ಕೊಳ್ತೀರಾ. ಆರಂಭದಲ್ಲಿ ಕಷ್ಟ, ಆದರೆ ನಂತರ ದೊಡ್ಡ ಯಶಸ್ಸು ಖಚಿತ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಈ ತಿಂಗಳು 28ನೇ ತಾರೀಕು ನಂತರ ನಿಮ್ಮ ಜೀವನದಲ್ಲಿ ಒಂದು ಸ್ಟೆಬಿಲಿಟಿ ಬರುತ್ತೆ. ಹಾಗೆ ಮದುವೆಯ ಒಂದು ನಿಶ್ಚಯ ಕೂಡ ಆಗ್ಬೋದು. ಹಾಗೆ ಒಂದು ಕನ್ಸೀವ್ ಆಗಿದ್ದೀನಿ ಅನ್ನೋ ರೀತಿಯಲ್ಲಿ ಒಂದು ಮೆಸೇಜ್ ಕೂಡ, ಒಂದು ಬ್ಲೆಸ್ಸಿಂಗ್ ಕೂಡ ಸಿಗ್ಬೋದು. ಅದರಿಂದ ನಿಮ್ಮ ಕುಟುಂಬದಲ್ಲಿ ಒಂದು ಸೆಲೆಬ್ರೇಟ್ ಮಾಡ್ತೀರಾ ಆ ವಿಚಾರವನ್ನು ಆ ರೀತಿಯಲ್ಲಿ ಕಾಣಿಸ್ತದೆ. ಹಾಗೆ ಒಂದು ಯಾವ ವಿಚಾರದಲ್ಲಿ ಹಣದಲ್ಲಿ ನಿಮಗೆ ಅಡೆತಡೆ ಆಗಿತ್ತಲ್ಲ, ಹಣದ ಭಾಗ್ಯ ಬರುತ್ತೆ ಅನ್ನೋ ರೀತಿಯಲ್ಲಿ ತುಂಬ ಹೆಚ್ಚಾಗಿ ಕಾಣಿಸ್ತಾ ಇದೆ. ಅಂದರೆ 28ನೇ ತಾರೀಕು ಒಳಗೆ ಬರ್ಬೋದು, ಯಾವತ್ತಾದರೂ ಬರ್ಬೋದು ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ಬಹಳ ವರ್ಷಗಳ ಹಣ ಅದು ಬರಬೇಕು ಅಂತೇಳಿ ಪ್ರಯತ್ನಿಸ್ತಾ ಇದ್ದೀರಾ. ಅದು ಹೋಗ್ತಾ ಇದೆ, ಅಡೆತಡೆ ಆಗ್ತಾ ಇದೆ, ಏನೇನೋ ತುಂಬ 108 ಗೊಂದಲಗಳು ಆಗ್ಬಿಟ್ಟು ಅದರಲ್ಲಿ. ಆದರೆ ಈಗ ಅದು ಬಂದೇ ಬರುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. 28ನೇ ತಾರೀಕಿನ ಒಳಗೆ ಬರುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಖರ್ಚು ಜಾಸ್ತಿ ಆಗ್ತದೆ, ನಿಮಗಿಲ್ಲ ಅಂತಲ್ಲ. ಅಂದರೆ ಆ ಹಣದ ಸುತ್ತ ಕೆಲವರು ಬರ್ಬೋದು, ನನಗೆ ಸ್ವಲ್ಪ ಕೊಡು, ಇಲ್ಲ ನಾನು ಅದರಲ್ಲಿ ತುಂಬ ಸಹಾಯ ಮಾಡಿದ್ದೀನಿ ಅನ್ನೋ ರೀತಿಯಲ್ಲಿ ಕೇಳ್ಬೋದು ಅನ್ನೋ ರೀತಿಯಲ್ಲಿ ಕೂಡ ಕಾಣಿಸ್ತಾ ಇದೆ. ಆದರೆ ಮತ್ತೆ ಹಣ ಗಳಿಸುವ ಶಕ್ತಿ ಪದೇ ಸಿಗೋದಿಲ್ಲ. ಹಾಗಾಗಿ ಅದನ್ನು ತುಂಬ ಅನರ್ಹರಿಗೆ ಕೊಡೋದಕ್ಕಿಂತ ಅದನ್ನು ನಿಮ್ಮ ಬಳಿನೇ ಇಟ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಒಮ್ಮೆ ನೀವೀಗ
ತುಂಬಾ ನೋವನ್ನು ಅನುಭವಿಸಿದ್ದೀರ. ಮತ್ತು ಹಣ ಸಿಕ್ಕಾಗ ತ್ವರಿತ ನಿರ್ಧಾರ ಅಂದರೆ ಆತುರದ ನಿರ್ಧಾರ ತಗೊಂಡು ಅಪಾತ್ರರಿಗೆ ಆ ಹಣ ಹೋಗುವ ಸಾಧ್ಯತೆ ಹೆಚ್ಚಾಗಿದೆ. ಹಾಗಾಗಿ ಕೈಗೆ ಹಣ ಬಂದ ತಕ್ಷಣ ನೀವು ಸ್ವಲ್ಪ ಮೌನವಾಗಿರಿ, ಧ್ಯಾನಿಸಿ. ಸ್ವಲ್ಪ ದಿನಗಳ ಕಾಲ 3 ದಿನಗಳ ಕಾಲ ಆ ಹಣದಲ್ಲಿ ಯಾವ ಹಣವನ್ನು ಸ್ವಲ್ಪನೂ ಖರ್ಚು ಮಾಡಬೇಡಿ. ನಂತರ ಮನಸ್ಸು ನಿಯಂತ್ರಣಕ್ಕೆ ಬರುತ್ತೆ. ಆಗ ನೀವು ಕೆಲವು ತೀರ್ಮಾನಗಳನ್ನು ತಗೊಳ್ಳಿ. ಅಲ್ಲಿಯವರೆಗೂ ಸ್ವಲ್ಪ ತಾಳ್ಮೆಯಿಂದ ಸಂಯಮದಿಂದ ವರ್ತಿಸಿ. ತುಂಬ ನಿಜವಾದ ಪ್ರೀತಿ ಯಾರು ಮಾಡಿದ್ರೋ ಅವರು ನಿಮ್ಮ ಬಳಿಗೆ ಮರಳಿ ಬರ್ತಾರೆ, ಖಂಡಿತ ಬರ್ತಾರೆ ಅಂತೇಳಿ ಕಾಣಿಸ್ತಾ ಇದೆ. ಅಂದರೆ ನಿಮ್ಮಿಂದ ಅವರು 3 ವರ್ಷ ಆಯಿತು, 4 ವರ್ಷ ಆಯಿತು ದೂರ ಆಗಿ, ಒಟ್ಟಾರೆಯಾಗಿ ಅವರ ತಪ್ಪು ಅವರಿಗೆ ಅರ್ಥ ಆಗುತ್ತೆ. ಅವರು ಎಲ್ಲ ರೀತಿಯಲ್ಲಿ ಯಾವ ರೀತಿ ಅಂದ್ಕೊಂಡಿದ್ರು ಅಂದರೆ ಕೆಲವರು ಎಲ್ಲರೂ ನನ್ನ ಥರನೇ ಯೋಚಿಸ್ತಾರೆ ಅನ್ನೋ ರೀತಿಯಲ್ಲಿ, ಅಂದರೆ ಅವ್ರು ನೋಡಿದ ಪ್ರಪಂಚನೇ ಆಗಿದೆ. ಒಂದು ರೀತಿಯ ಮೋಸ, ಅಂದರೆ ಇಷ್ಟೇ ಉಪಯೋಗಿಸ್ಕೊಳ್ಳೋದು, ಅಲ್ಲಿಗೆ ಅದನ್ನು ಬಿಡೋದು, ಮುಂದೆ ಹೋಗೋದು, ಇದೇ ಜೀವನ ಅಂತೇಳಿ ಅವ್ರು ಅಂದ್ಕೊಂಡ್ಬಿಟ್ಟಿದ್ರು. ಯಾಕಂದರೆ ಕೆಲವೊಂದು ಸಾರಿ ಕೆಲವು ಜನ ಇರ್ತಾರಲ್ಲ, ಒಬ್ಬರನ್ನ ಪ್ರೀತಿ ಮಾಡೋದು, ಅವರಿಂದ ಒಂದಿಷ್ಟು ಏನಾದರೂ ಇಸ್ಕೊಳ್ಳೋದು, ಅಲ್ಲಿ ಬಿಟ್ಬಿಡೋದು, ಮತ್ತು ನೆಕ್ಸ್ಟ್ ಅಂತ ಹೀಗೆ ಮುಂದುವರಿತಿರ್ತಲ್ಲ, ಅಂಥ ಒಂದು ವಾತಾವರಣವನ್ನು ನೋಡಿ ಅವರು ಬೆಳೆದಿದ್ರು. ಹಾಗಾಗಿ ಅವರು ನಿಮ್ಮ ನಿಜವಾದ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಆದರೆ ಅವರು ಖಂಡಿತ ನಿಮ್ಮ ನಿಜವಾದ ಪ್ರೀತಿಯನ್ನು, ಕಾಳಜಿಯನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಈ ಸಮಯದಲ್ಲಿ. ಆದರೆ ಸ್ವಲ್ಪ ಗೊಂದಲ ಇದೆ. ಆದರೆ ಬಂದೇ ಬರ್ತಾರೆ, ಅವರು ನಿಮ್ಮ ಹಿಡಿತಕ್ಕೆ ಬಂದೇ ಬರ್ತಾರೆ. ಒಮ್ಮೆ ಯಾರನ್ನಾದರೂ ಪ್ರೀತಿ ಮಾಡಿದರೆ ಒಪ್ಕೊಂಡಿದ್ದೀರಾ ಅಂದರೆ ಸಂಪೂರ್ಣವಾಗಿ ನೀವು ನಿಮ್ಮನ್ನೇ ಅವರಿಗೆ ಸಮರ್ಪಣೆ ಮಾಡುವಂಥ ಗುಣವನ್ನು ಹೊಂದಿದ್ದೀರಾ. ಆದರೆ ಈಗೋ ಮತ್ತು ಕೋಪದಿಂದ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೆಚ್ಚಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ಅಲ್ಲಿ ಅಂತರ ಉಂಟಾಗಿತ್ತು. ಆದರೆ ಖಂಡಿತ ಅವರು ನಿಮ್ಮ ಬಳಿ ಮರಳಿ ಬಂದೇ ಬರ್ತಾರೆ. ತುರ್ತು ನಿರ್ಧಾರಗಳಿಂದ ತಪ್ಪುಗಳಾಗೋದು ಹೆಚ್ಚಾಗುತ್ತೆ. ಹಾಗಾಗಿ ತುರ್ತು ನಿರ್ಧಾರವನ್ನು ತಗೋಬೇಡಿ. ಕೋಪದಿಂದ ಸಂಬಂಧ ಹಾಳಾಗೋ ಸಾಧ್ಯತೆ ಹೆಚ್ಚಿದೆ. ಸ್ವಲ್ಪ ಕೋಪವನ್ನು ಸಂಯಮದಿಂದ ಇಟ್ಕೊಳ್ಳಿ. ಒಬ್ಬರ ಮಾತು ಕೇಳದೆ ಮುಂದೆ ಹೋಗೋ ಸ್ವಭಾವ ನಿಮ್ಮದಾಗಿದೆ. ಆ ರೀತಿ ಮಾಡಬೇಡಿ. ತಂದೆ ತಾಯಿ ಮಾತನ್ನು ಕೇಳುವ ಅಭ್ಯಾಸವನ್ನು ಇಟ್ಕೊಳ್ಳಿ. ಸ್ವಲ್ಪ ತಾಳ್ಮೆ ಇಲ್ಲದೆ ಇದ್ದರೆ ಅವಕಾಶಗಳು ಕೈ ತಪ್ಪಿ ಹೋಗ್ತವೆ. ಹಾಗಾಗಿ ತಾಳ್ಮೆ ಇರಲಿ. ಪ್ರತಿ ಬಾರಿಯೂ ನೀವು ನೀರನ್ನು ಕುಡಿಬೇಕಾದ್ರೆ ನಿಮಗೆ ನೀವೇ ಧೈರ್ಯವನ್ನು ಹೇಳಿಕೊಂಡು ಆತ್ಮವಿಶ್ವಾಸವನ್ನು ತುಂಬಿಸ್ಕೊಂಡು ಅಸಂಭವ ಅನ್ನೋದೇನೂ ಇಲ್ಲ, ಇಲ್ಲಿ ಎಲ್ಲವೂ ಸಂಭವ, ನನ್ನ ಜೊತೆ ನನ್ನ ಗುರು ಇದ್ದಾರೆ, ನಾನು ನಂಬಿದ ದೈವಶಕ್ತಿಗಳಿದ್ದಾವೆ ಅನ್ನೋ ರೀತಿಯಲ್ಲಿ ಒಂದು ಮ್ಯಾನಿಫೆಸ್ಟ್ ಮಾಡಿ ಆ ನೀರನ್ನು ಕುಡಿತಾ ಬನ್ನಿ. ಖಂಡಿತ ಒಳ್ಳೆಯದಾಗುತ್ತೆ. ಕೊನೆಯದಾಗಿ ಸಾಯಿಬಾಬಾರವರಿಂದ ನಿಮಗೊಂದು ದಿವ್ಯ ಸಂದೇಶ ಸಿಗ್ತಾ ಇದೆ. ಯಾರು ನನ್ನನ್ನು ದೃಢ ವಿಶ್ವಾಸದಿಂದ ನಂಬಿ ನನ್ನ ಶರಣದಲ್ಲಿ ಬರ್ತಾರೋ ಅವರು ಎಂದಿಗೂ ಒಬ್ಬರೇ ಆಗಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಖಂಡಿತ ಎಂದಿಗೂ ನಾನು ಅವರ ಜೊತೆ ಇದ್ದು ಅವರ ವಿಚಾರವನ್ನು ಸಂಭಾಳಿಸ್ತೀನಿ, ಅವರನ್ನು ಶುದ್ಧೀಕರಣಗೊಳಿಸ್ತೀನಿ. ಹಾಗೆ ಅವರ ಜೀವನದಲ್ಲಿ ಅವರಿಗೆ ಅನೇಕ ರೀತಿಯ ಒಂದು ಬ್ಲೆಸ್ಸಿಂಗನ್ನು ತುಂಬಿಸ್ತಾ ಹೋಗ್ತೀನಿ. ನೀನು 10 ದಿನಗಳನ್ನು ನಾನು ನೋಡಿದ್ದೀನಿ ಕಂದ, ಈಗ ನಗುವ ದಿನಗಳು ಬರಲಿವೆ. ಅಳುವುದನ್ನು ಕೊರಗುವುದನ್ನು ನಿಲ್ಲಿಸಿ ಅವುಗಳನ್ನು ಸ್ವಾಗತಿಸು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಹಾಗೆ ನೀವು ಎಲ್ಲಿಗೆ ಹೋದರೂ ನಾನು ನಿಮ್ಮ ಜೊತೆ ಇದ್ದೇನೆ. ನೀವು ನನ್ನನ್ನು ನೋಡ ಬಯಸಿದ ಕ್ಷಣದಲ್ಲಿ ನಾನು ನಿಮ್ಮ ಎದುರಿಗೆ ಬರ್ತೀನಿ. ಇದರ ಅನುಭವ ನಿಮಗಾಗಿದೆ ಅನ್ನೋ ರೀತಿಯಲ್ಲಿ ಬಾಬಾ ಕೇಳ್ತಿದ್ದಾರೆ. ತಪ್ಪು ದಾರಿಗೆ ಹೋಗಲು ನಾನು ಎಂದಿಗೂ ಬಿಡುವುದಿಲ್ಲ. ನಿಮ್ಮ ಕೈ ಹಿಡಿದು ಸರಿಯಾದ ದಾರಿಗೆ ಕರೆದೊಯ್ಯುತ್ತೇನೆ. ನಾನು ನಿಮ್ಮ ಪ್ರತಿ ಕ್ಷಣ ನಿಮ್ಮ ಜೊತೆಯಲ್ಲೇ ಇರುವ ಗುರುವಾಗಿದ್ದೇನೆ, ಅರಿವಿನ ಗುರುವಾಗಿದ್ದೇನೆ. ನಿನ್ನ ಮನದ ಭಯ ದೂರವಾಗುತ್ತದೆ, ನಿನ್ನ ಮನೆಯಲ್ಲಿ ಸಂತೋಷ ತುಂಬುತ್ತದೆ, ನಿನ್ನ ಜೀವನದಲ್ಲಿ ಧನ, ಶಾಂತಿ, ಸಮೃದ್ಧಿ ತುಂಬಿರುತ್ತದೆ. ನಿನ್ನ ಮನದ ಇಚ್ಛೆ ನಾನು ಈಡೇರಿಸುತ್ತೇನೆ ಅನ್ನೋ ರೀತಿಯಲ್ಲಿ ಕೊನೆಯದಾಗಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ. ಇವತ್ತಿನ ಈ ರೀಡಿಂಗ್ ನಿಮ್ಮ ಮನಸ್ಸಿಗೆ ಹತ್ತಿರವಾಗಿದ್ದರೆ ಸಾಯಿರಾಮ್ ಅಂತ ಹೇಳುವ ಎನರ್ಜಿಯೊಂದಿಗೆ ಗುರುವಿಗೆ ಕನೆಕ್ಟ್ ಆಗಿ ಅವರ ರಕ್ಷಣೆಯ ಸಂಪೂರ್ಣವಾದ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಹಾಗಾದರೆ ಈಗೆಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.